ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ, ಇನ್ನು ಈ ಒಂದು ಸಂದರ್ಭದಲ್ಲಿ ಏನು ಕೊರೋನಾ ವೈರಸ್ ಏನಿದೆ, ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೋಗುವಂತಹ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಗೊಂದಲಗಳಿರ್ಬೋದು, ಮಕ್ಕಳನ್ನು ಕರ್ಕೊಂಡು ಹೋಗುವುದು ಹೇಗೆ, ಇನ್ನು ಅವರ ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳ ಕೊರತೆ ಕೂಡ ಇರ್ಬೋದು. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಕಿರಣ್ ಬಾಳಿಗ, ಮಕ್ಕಳ ತಜ್ಞರು, ಮಂಗಳೂರು, ಇವರು ನಮ್ಮ ಜೊತೆಗಿದ್ದಾರೆ. ಇವನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾವು ನೋಡಿದ್ರೆ ಸಾಕಷ್ಟು ಜನರಿಗೆ ಒಂದು ಭಯ ಇದೆ. ಸಣ್ಣ ಮಕ್ಕಳಿಗೆ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಆಸ್ಪತ್ರೆಗೆ ಹೋಗುವಂತದ್ದು ಕಾಮನ್. ಈ ಏನು ಕೊರೋನಾ ವೈರಸ್ ಹರಡುವ ಒಂದು ಎಲ್ಲರಿಗೂ ಒಂದು ಭಯ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೂ ಒಂದು ಭಯ ಇರುತ್ತೆ. ವೈರಸ್ ಅದೊಂದು ತಲೆಯಲ್ಲಿ ಕೂತೋಗಿದೆ, ಭಯ, ಆತಂಕ ಎಲ್ಲ. ಇಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಆಸ್ಪತ್ರೆಗೆ ಬರಲಿಕ್ಕೆ ವ್ಯವಸ್ಥೆ ಇದೆ, ಅಲ್ಲಿ ಬಂದ ನಂತರ ಅವರಿಗೆ ಟ್ರೀಟ್ಮೆಂಟ್ಗೆ ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ನಿಮಗೆ ಗೊತ್ತಿರುವ ಹಾಗೆ ಈಗ ನಮ್ಮ ಜಗತ್ತಿನಲ್ಲಿ ಈ ಕೊರೋನಾ ಎಂಬ ಒಂದು ಮಹಾಮಾರಿಯ ರೌದ್ರ ನರ್ತನವೇ ಆಗ್ತಾ ಇದೆ. ಸೊ ಅಂಥದ್ದಿರುವಾಗ ನಾವು ಅನೇಕ ಹಂತದ ಲಾಕ್ಡೌನನ್ನು ತಲುಪಿದ್ದೇವೆ. ಸೊ ಈಗ ನಾವು ಲಾಕ್ಡೌನ್ 5ಯಲ್ಲಿದ್ದೇವೆ. ಈ ಲಾಕ್ಡೌನ್ 5ಯಲ್ಲಿ ಬಹುತೇಕ ಕಡೆಯಲ್ಲೆಲ್ಲ ಸರಳಿಕೆಗಳಾಗಿದೆ. ಆದರೆ ಈಗ ನೋಡುವಾಗ ಈ ಮಳೆಗಾಲದ ಪ್ರಾರಂಭವೂ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ಈ ಸಣ್ಣ ಪುಟ್ಟ ಶೀತ ಜ್ವರಗಳು ಆಗುವುದು ಸರ್ವೇ ಸಾಮಾನ್ಯ. ಸೊ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಈ ಜ್ವರ ಶೀತ ಬಂದ ಕೂಡಲೇ ಮಕ್ಕಳ ತಂದೆ ತಾಯಿರು ಗಾಬರಿ ಪಡುತ್ತಾರೆ. ಎಲ್ಲೋ ನನ್ನ ಮಗುವಿಗೆ ಕೊರೋನಾ ಬಂದಿದೆಯಾ, ಏನಾದರೂ ತೊಂದರೆ ಆಗಿದೆಯಾ, ಏನು ಮಾಡಲಿ, ನಾನು ಆಸ್ಪತ್ರೆಗೆ ಹೋಗುವುದಾ, ಅಲ್ಲಿಂದಾಗಿ ಏನು ತೊಂದರೆ ಆಗುವ ಸಾಧ್ಯತೆ ಇದೆಯಾ, ಹೀಗೆ ಮನೆಯಲ್ಲಿಟ್ಟರೆ ಏನಾದರೂ ತೊಂದರೆ, ಒಂದು ಗೊಂದಲದ ವಾತಾವರಣ ಆಗಿರುವಂಥದ್ದು. ಇಂಥದ್ದಿರುವಾಗ ನಾವು ಆದಷ್ಟು ಬೇಗ ಮಗುವಿಗೆ ಬೇಕಾದ ಕ್ಯಾರ್ ಏನೇನು ಹೇಳ್ತೇವೆ, ಹೆಲ್ತ್ ಕ್ಯಾರ್, ಅದಕ್ಕೆ ಬೇಕಾದನ್ನು ನಾವು ಕೊಡಲೇಬೇಕಾಗ್ತದೆ. ಆದರೆ ಈಗ ಈ ಸಮಯದಲ್ಲಿ ನಮ್ಮಲ್ಲಿ ಇರುವ ಜವಾಬ್ದಾರಿಗಳು ಅನೇಕ. ಈ ಜವಾಬ್ದಾರಿಯನ್ನು ನಾವು ಕ್ರಮವಾಗಿ ಶಿಸ್ತುಬದ್ಧಾಗಿ ಪರಿಪಾಲನೆ ಮಾಡಿದರೆ ನಾವು ಇದಕ್ಕೆ ಬೇಕಾದ ವಿಲೇವಾರಿಗಳನ್ನು ಮಾಡಬಹುದು. ಏನು ಮಾಡಬೇಕು? ಈಗ ಆಸ್ಪತ್ರೆಗೆ ಅಥವಾ ವೈದ್ಯರ ಬಳಿಯಲ್ಲಿ ಹೋಗಲಿಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ಕೆಲವೊಂದು ನಿಯಮಾವಳಿಗಳಿದೆ, ಅದನ್ನು ನಾವು ಪರಿಪಾಲಿಸಬೇಕಾಗ್ತದೆ. ಒಂದು, ಎಲ್ಲ ವೈದ್ಯರು ಅವರವರ ಕ್ಲಿನಿಕ್ ಅಥವಾ ಆಸ್ಪತ್ರೆಗಳಲ್ಲಿ ಕೆಲವೊಂದು ಸ್ಲಾಟ್ಸ್ಗಳನ್ನು ಮಾಡಿರ್ತಾರೆ, ಅಪಾಯಿಂಟ್ಮೆಂಟ್ ಸ್ಲಾಟ್ಸ್ಗಳು. ಆ ಅಪಾಯಿಂಟ್ಮೆಂಟ್ಗಳಿಗೆ ಬದ್ಧವಾಗಿ ನಾವು ಹೋಗಬೇಕು. ಆ ಟೈಮ್ ಏನು ಕೊಡ್ತಾರೆ ಆ ಟೈಮ್ ಸ್ಲಾಟಿಗೆ ಹೋಗಿದ್ರೆ ನಮಗೆ ವೆಯ್ಟಿಂಗ್ ಪೀರಿಯಡ್ ಆಗಲಿ ಅಲ್ಲಿ ಆದಷ್ಟು ಕಮ್ಮಿ ಮಾಡಲಿಕ್ಕೆ ವೈದ್ಯರು ನೋಡ್ತಾರೆ. ಎರಡನೇದು, ಆಸ್ಪತ್ರೆಗೆ ಹೋಗುವಾಗ ಆದಷ್ಟು ಪ್ರಾಯದವರು ಮಗುವಿನ ಜೊತೆ ಇರುವಂಥದ್ದನ್ನು ನಾವು ನಿಲ್ಲಿಸಬೇಕು. ನಾವು ನೋಡ್ತೇವೆ ಸರ್ವೇ ಸಾಮಾನ್ಯವಾಗಿ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಮಕ್ಕಳ ಅಜ್ಜಿ ಅಥವಾ ಅಜ್ಜ ಯಾರಾದರೂ ಒಟ್ಟಿಗೆ ಇರ್ತಾರೆ, ಅವರ ಜೊತೆಗೆ ಆಸ್ಪತ್ರೆ ಹೋಗ್ತಾರೆ. ಸೊ ಇಂಥದ್ದನ್ನು ನಾವು ಆದಷ್ಟು ಎಷ್ಟರ ಮಟ್ಟಿಗೆ ನಾವು ಅವಾಯ್ಡ್ ಮಾಡಲಿಕ್ಕಾಗ್ತದೆ ಅಂಥದ್ದನ್ನು ನೋಡಬೇಕು. ಆದಷ್ಟು ಪ್ರಾಯ ಇದ್ದವರು ಆಸ್ಪತ್ರೆಗೆ ಬರೋದು ಬೇಡ. ಇನ್ನೊಂದು, ಆ ವೈದ್ಯರ ಹತ್ರ ಫೋನ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಆ ಸಮಯಕ್ಕೆ ಅಲ್ಲಿಗೆ ಹೋಗಬೇಕು. ಯಾಕೆ ಹೀಗೆ ಮಾಡಿದ್ದಾರೆ? ಈ ಬೇರೆ ಮಕ್ಕಳಿಗೆ ರೋಗ ಹರಡಬಾರದು ಅಥವಾ ಬೇರೆ ಮಕ್ಕಳಿಗೆ ಇದರಿಂದ ತೊಂದರೆ ಆಗಬಾರ್ದು. ಈ ದೃಷ್ಟಿಕೋನದಿಂದ ಆದಷ್ಟು ಆ ಟೈಮ್ ಸ್ಲಾಟ್ಗಳನ್ನು ನಾವು ಪರಿಪಾಲನೆ ಮಾಡಬೇಕಾಗ್ತದೆ. ಮೂರನೇದಾಗಿ, ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವಂಥದ್ದನ್ನು ಮಾಡಲೇಬೇಕು. ತಂದೆ ತಾಯಿಗಳಾಗಲಿ ಅಥವಾ ಮಕ್ಕಳಾಗಲಿ ಮಾಸ್ಕ್ ಧರಿಸಿಯೇ ಹೋಗಬೇಕು. ಈಗ ಮಕ್ಕಳಲ್ಲಿ ಮಾಸ್ಕ್ ಧರಿಸುವುದು ಸ್ವಲ್ಪ ಕಷ್ಟವೇ, ಆದ್ದರಿಂದ 2 ವರ್ಷಕ್ಕಿಂತ ಕಮ್ಮಿಯ ಪ್ರಾಯ ಮಕ್ಕಳಿಗೆ ಮಾಸ್ಕ್ ಕಡ್ಡಾಯ ಇಲ್ಲ. ಆದರೆ ಎಲ್ಲ 2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳೆಲ್ಲರೂ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಸೊ ಮಾಸ್ಕ್ ಧರಿಸಿಯೇ ಆಸ್ಪತ್ರೆಗೆ ಹೋಗಬೇಕು. ಸೊ ಆ ಸ್ಲಾಟಲ್ಲಿ ಡಾಕ್ಟ್ರಿಗೆ ಹತ್ರ ನಾವು ಹೋಗ್ಬೋದು. ಅಲ್ಲಿ ಏನು ವಿಚಾರಗಳನ್ನು ಅವರು ತಿಳಿಸ್ತಾರೆ, ಮದ್ದುಗಳನ್ನು ಅವರು ಹೇಳ್ತಾರೆ, ಅದರ ಕ್ರಮಬದ್ಧವಾಗಿ ಆ ಮದ್ದುಗಳನ್ನು ತಗೊಳ್ಬೇಕು. ಈಗ ಆಸ್ಪತ್ರೆಯಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ, ಆಸ್ಪತ್ರೆಯಲ್ಲಿ ಆ ಟೈಮ್ ಸ್ಲಾಟ್ ಆದಷ್ಟು ನಾವು ಮೇಂಟೈನ್ ಮಾಡಲಿಕ್ಕೆ ನೋಡ್ತೇವೆ, ಒಂದನೇದಾಗಿ. ಎರಡನೇದಾಗಿ, ಪ್ರತಿಯೊಂದು ಜನ ಆಸ್ಪತ್ರೆ ಬರುವಾಗ ವೈದ್ಯಕೀಯ ಸಿಬ್ಬಂದಿಗಳಾಗಲಿ ಪೇಷಂಟ್ಗಳಾಗಲಿ ಅವರಿಗೆ ಹೊರಗಡೆ ಸ್ಕ್ರೀನ್ ಮಾಡಿಯೇ ಆಸ್ಪತ್ರೆ ಒಳಗಡೆ ಎಂಟ್ರಿ ಆಗಬೇಕು. ಸೊ ಆದಷ್ಟು ಒಂದೇ ಎಂಟ್ರಿ ಮಾಡಿರ್ತಾರೆ ಆಸ್ಪತ್ರೆಗೆ ಅಥವಾ ಕ್ಲಿನಿಕ್ಕಿಗೆ. ಸೊ ಅಲ್ಲಿ ಬರುವ ಎಲ್ಲ ರೋಗಿಗಳು ವೈದ್ಯಕೀಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಟೆಸ್ಟ್ ಮಾಡಿ, ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡಿ ಸ್ಕ್ರೀನ್ ಮಾಡಿ ಟೆಂಪ್ರೇಚರ್ ಇದೆ ಅಂಥದ್ದನ್ನು ನೋಡಿ ಮತ್ತು ಅಲ್ಲಿ ಹ್ಯಾಂಡ್ ವಾಷಿಂಗ್ಗೆ ವ್ಯವಸ್ಥೆ ಮಾಡಿ ಮತ್ತೆ ಅಲ್ಲಿ ಎಂಟರ್ ಆಗುವಂಥದ್ದು.
ಹಾಗೂ ಎಂಟರ್ ಆಗೋದು ಕೂಡ ಒಮ್ಮೆಲೆ ಎಲ್ಲರನ್ನು ಒಳಗಡೆ ಬಿಡುವುದಿಲ್ಲ. ಆದಷ್ಟು ಒಂದು ಸಮತೋಲನದಲ್ಲಿ ಒಬ್ಬೊಬ್ಬರನ್ನು ಬಿಡ್ತಾರೆ, ಅದನ್ನು ಅವ್ರ ಕೆಲಸ ಮಾಡಿ ಮತ್ತು ಹೊರಗಡೆ ಬರುವಂಥದ್ದು. ಸೊ ಈ ಆಸ್ಪತ್ರೆಯಲ್ಲಿ ಮಾಡುವ ಕ್ರಮಗಳು. ತದನಂತರ ಆಸ್ಪತ್ರೆಯಲ್ಲಿ ಸರ್ಫೇಸಸ್ ಅಂತ ಹೇಳ್ತೇವೆ. ಸರ್ಫೇಸಸ್ ಅಂದರೆ ಮಕ್ಕಳು ಕೂತ್ಕೊಳ್ಳುವ ಜಾಗ ಅಥವಾ ಹ್ಯಾಂಡಲ್ಗಳು, ಡೋರ್ ನಾಬ್ಗಳು, ಟೇಬಲ್ಗಳು, ಚೇರ್ಗಳು, ಇದೆಲ್ಲ ಸರ್ಫೇಸಸ್ ಅಂತ ಹೇಳ್ತೇವೆ. ಸೊ ಈ ಸರ್ಫೇಸ್ಗಳ ಮುಖಾಂತರ ಕೆಲವೊಂದು ವೈರಸ್ಗಳು ಹರಡುವ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ಪ್ರತಿಯೊಂದು ಪೇಷಂಟ್ ಹೋದ ನಂತರ ಕೂಡ ಇದನ್ನು ಸ್ವಚ್ಛಗೊಳಿಸುವಂಥದ್ದು. ಅದಕ್ಕೆ ಕೆಲವೊಂದು ನಿಯಮಾವಳಿಗಳಿವೆ. ನಮ್ಮ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ICMR ಮತ್ತು IMA ಅಂತ ಹೇಳ್ತಾರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಅವುಗಳು ಕೆಲವೊಂದು ನಿಯಮಾವಳಿಗಳನ್ನು ಕೊಟ್ಟಿದ್ದಾರೆ. ಹೇಗೆ ಇದನ್ನು ಕ್ಲೀನ್ ಮಾಡಬೇಕು, ಡೋರ್ ನಾಬ್ಸ್ ಹೇಗೆ ಕ್ಲೀನ್ ಮಾಡಬೇಕು, ಚೇರ್ ಸರ್ಫೇಸಸ್ಗಳನ್ನು ಹೇಗೆ ಕ್ಲೀನ್ ಮಾಡಬೇಕು, ಇಂಥದ್ದನ್ನೆಲ್ಲ ಆಸ್ಪತ್ರೆಯಲ್ಲಿ ಬದ್ಧವಾಗಿ ಮಾಡ್ತಾರೆ. ಹಾಗೂ ಪ್ರತಿಯೊಂದು ಪೇಷಂಟ್ ಅಥವಾ ಮಗುವನ್ನು ತಗೊಂಡು ಬರುವಾಗ ನಮ್ಮ DC ಕೊಟ್ಟ ನಿಯಮಾವಳಿ ಪ್ರಕಾರ ಅವರು ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ತಗೊಂಡೇ ಬರಬೇಕು. ಅದನ್ನೆಲ್ಲ ಒಂದು ರಿಜಿಸ್ಟ್ರಲ್ಲಿ ನಾವು ಮೇಂಟೈನ್ ಮಾಡ್ತೇವೆ. ಯಾರು ಎಷ್ಟು ಸಮಯಕ್ಕೆ ಯಾವ ವಾಹನದಲ್ಲಿ ಬಂದಿದ್ದರು, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅವುಗಳನ್ನೆಲ್ಲ ನಾವು ಇಟ್ಕೊಂಡಿರ್ತೇವೆ. ಹಾಗೂ ಇದು ಕೆಲವೊಂದು ಅವಶ್ಯಕತೆಗಳು ನಮಗೆ ಬೇಕಾಗ್ಬೋದು ಮುಂದಕ್ಕೆ. ಸೊ ಆ ನಿಯಮಾವಳಿಗಳನ್ನು ನಾವು ಪಾಲಿಸಿದರೆ ನಮಗೆಲ್ಲರಿಗೂ ನಾವು ಸುರಕ್ಷತೆಯನ್ನು ಕೊಡಬಹುದು. ಓಕೆ, ಇನ್ನು ಡೆಲಿವರಿ ಟೈಮಲ್ಲಿ ಅದು ತುಂಬ ಅನಿವಾರ್ಯ, ಆವಾಗ ಹಾಸ್ಪಿಟಲ್ಗೆ ಬರಲೇಬೇಕಾಗತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಡೆಲಿವರಿ ಮಾಡುವ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ವ್ಯವಸ್ಥೆ ಇದೆ, ಆ ನಂತರ ಆ ಮಗು ಮತ್ತು ಆ ತಾಯಿಯನ್ನು ಯಾವ ರೀತಿಯಾಗಿ ನೋಡಿಕೊಳ್ಳಲಾಗುತ್ತೆ? ಓಕೆ, ಡೆಲಿವರಿ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಎಸೆಪ್ಸಿಕ್ ಅಂದರೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡಬಾರದು ಎಂದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ. ಈಗ ಡೆಲಿವರಿಯಲ್ಲಿ ವೈದ್ಯರಿಗೂ ತೊಂದರೆ ಆಗುವ ರಿಸ್ಕ್ಗಳು ತುಂಬ ಜಾಸ್ತಿ, ಗೊತ್ತಾಯ್ತಲ್ಲ. ಸೊ ವೈದ್ಯರು ಅವರು ಕೂಡ ಒಂದು ಸ್ಪೆಷಲ್ ಕಾಸ್ಟ್ಯೂಮ್ಸ್ ಏನು ಹೇಳ್ತೇವೆ, PPE ಅಂತ ಹೇಳ್ತೇವೆ, ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್, ಆ ಕಾಸ್ಟ್ಯೂಮ್ಗಳನ್ನು ಹಾಕಿಯೇ ಡೆಲಿವರಿಗಳನ್ನು ಕಂಡಕ್ಟ್ ಮಾಡುವಂಥದ್ದು. ತದನಂತರ ಡೆಲಿವರಿ ನಂತರ ಸೊ ಇನ್ನೊಂದೊಂದು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಕಂಟೈನ್ಮೆಂಟ್ ಝೋನ್, ಎಲ್ಲಿ ಹಾಟ್ಸ್ಪಾಟ್ಸ್ ಇದೆ, ಕಂಟೈನ್ಮೆಂಟ್ ಝೋನ್ಗಳಿಂದ ಅಡ್ಮಿಷನ್ ಮಾಡುವಾಗ ಎಲ್ಲರಿಗೂ ಟೆಸ್ಟ್ ಮಾಡಿಯೇ ಅಡ್ಮಿಷನ್ ಮಾಡ್ತಾರೆ. ಆ ಕೋವಿಡ್ ನೆಗೆಟಿವ್ ಬಂದ ಮೇಲೆ ಅದಕ್ಕೆ ಅಡ್ಮಿಷನ್ ಮಾಡಿ ಅದಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಒಂದು ವೇಳೆ ಗರ್ಭಿಣಿ ಸ್ತ್ರೀ ಪಾಸಿಟಿವ್ ಬಂದಲ್ಲಿ ಈ ಐಡೆಂಟಿಫೈಡ್ ಹಾಸ್ಪಿಟಲ್ಸ್ ಏನಿದೆ, ಈಗ ನಮ್ಮ ಜಿಲ್ಲೆಯಲ್ಲಿ ವೆನ್ಲಾಕ್ ಆಸ್ಪತ್ರೆ, ದಟ್ ಇಸ್ ದ ಐಡೆಂಟಿಫೈಡ್ ಕೋವಿಡ್ ಹಾಸ್ಪಿಟಲ್, ಈ ಪಾಸಿಟಿವ್ ಬಂದಲ್ಲಿ ಮಾತ್ರ ಅವರಿಗೆ ಅಲ್ಲಿ ಕೋವಿಡ್ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡುವಂಥದ್ದು. ಸೊ ನೆಗೆಟಿವ್ ಇದ್ದಲ್ಲಿ ಸರ್ವೇ ಸಾಮಾನ್ಯ ಎಲ್ಲ ಕೇಂದ್ರಗಳಲ್ಲಿ ಡೆಲಿವರಿ ಇರುವ ಕೇಂದ್ರಗಳಲ್ಲಿ ಅಲ್ಲಿ ಡೆಲಿವರಿಯನ್ನು ಮಾಡುತ್ತಾರೆ. ಇನ್ನೊಂದೊಂದು ಸಂಶಯ ಇರ್ಬೋದೆಂದರೆ ಯಾರಿಗಾದರೂ ತಾಯಿಯಿಂದ ಮಗುವಿಗೆ ಕೊರೋನಾ ಹರಡಬಹುದೇ ಎಂಬ ಒಂದು ಕಲ್ಪನೆ ಇರ್ಬೋದು. ಇದರ ಬಗ್ಗೆ ಕೆಲವೊಂದು ಅಧ್ಯಯನ ಮಾಡಿದೆ. ನೆನಪಿಡಿ, ಈ ಕೊರೋನಾ ವೈರಸ್ ಏನಿದೆ ಅದಕ್ಕೆ ನಾವು ನೋವೆಲ್ ಕೊರೋನಾ ವೈರಸ್ ಏನಿದೆ, ಇದು ಒಂದು ಹೊಸ ವೈರಸ್. ಹೊಸ ವೈರಸ್ನ ನಡವಳಿಕೆಗಳೇನು, ಎಷ್ಟು ಮಟ್ಟಿಗೆ ತೊಂದರೆ ಮಾಡ್ತಾ ಇದೆ, ಇನ್ನೂ ತುಂಬ ಅದರ ಬಗ್ಗೆ ವಿಚಾರ ಮಾಡಲೇಬೇಕು. ಅದರ ಬಗ್ಗೆ ಇನ್ನೂ ತುಂಬ ರಿಸರ್ಚ್ಗಳು ನಡೀತಾ ಇದೆ. ದಿನೇ ಅದರ ಬಗ್ಗೆ ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ಸೊ ಇದರ ಬಗ್ಗೆ ತಾಯಿಯಿಂದ ಮಗುವಿನ ಹರಡುವ ಬಗ್ಗೆ ಕೆಲವೊಂದು ಅಧ್ಯಯನಗಳು ಮಾಡಿದ್ದಾರೆ. ಎದೆ ಹಾಲಿನಿಂದ ಮಗುವಿಗೆ ಬರ್ತದ ಕೊರೋನಾ? ಖಂಡಿತವಾಗಿಯೂ ಬರುವುದಿಲ್ಲ. ಏನೇ ಅವಸ್ಥೆ ಇದ್ದರೂ ಕೂಡ ತಾಯಿ ತನ್ನ ಮಗುವಿಗೆ ಈ ಹಾಲನ್ನು, ತನ್ನ ಎದೆ ಹಾಲನ್ನು ಕೊಡಲೇಬೇಕು. ಮ್ಯಾಂಡೇಟ್ರಿ. ಯಾವುದೇ ಸಂದರ್ಭ ಕೂಡ ತಾಯಿ ತನ್ನ ಬ್ರೆಸ್ಟ್ ಫೀಡಿಂಗ್ ಏನಿದೆ ಅಲ್ಲ, ಆ ಬ್ರೆಸ್ಟ್ ಫೀಡಿಂಗನ್ನು ಮಗುವಿಗೆ ಕೊಡಲೇಬೇಕು. ಅದರಿಂದ ಮಗುವಿನಲ್ಲಿರುವ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂಥದ್ದು. ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು. ಈಗ ನೀವು ಹೇಳಿದ್ರಿ ಸರ್, ಅಂದರೆ ತಾಯಿಗೆ ಪಾಸಿಟಿವ್ ಬಂದರೂ ಕೂಡ ಮಗುವಿಗೆ ಹರಡಲ್ಲ ಅಂತ. ಎದೆ ಹಾಲಿಗೆ ಕೊಡುವಾಗ ಆಗಿರಬೇಕು, ಮಗುವನ್ನು ಟಚ್ ಮಾಡುವಂಥ ಸಂದರ್ಭ ತುಂಬ ಇರುತ್ತೆ. ಇಂಥ ಸಂದರ್ಭದಲ್ಲಿ ಹರಡುವಂಥ ಚಾನ್ಸಸ್ ಇರುತ್ತಲ್ಲ? ನಮ್ಮ ಪ್ರೋಟೋಕಾಲ್ ಪ್ರಕಾರ ನಮ್ಮ ಕೋವಿಡ್ ಆಸ್ಪತ್ರೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ತಾಯಿ ಪಾಸಿಟಿವ್ ಇದ್ದ ಪಕ್ಷದಲ್ಲಿ ಡೆಲಿವರಿ ಆದ ನಂತರ ಮಗುವನ್ನು ತಾಯಿಯಿಂದ ಪ್ರತ್ಯೇಕವಾಗಿ ಇಡ್ತಾರೆ. ಅದಕ್ಕೆ ಬೇಕಾದ ಶುಶ್ರೂಷೆಯನ್ನು ಬೇರೆಯವರೇ ಮಾಡ್ತಾರೆ, ನರ್ಸಿಂಗ್ ಕೇರನ್ನು ಮಾಡ್ತಾರೆ. ತದನಂತರ ಪಿರಿಯಾಡಿಕಲಿ ತಾಯಿಗೆ ಟೆಸ್ಟಿಂಗ್ ಮಾಡ್ತಾರೆ. ತಾಯಿ ನೆಗೆಟಿವ್ ಬಂದ ಮೇಲೆ ತದನಂತರ ಮಗುವನ್ನು ತಾಯಿ ಹತ್ರ ಕೊಡ್ತಾರೆ. ಎದೆ ಹಾಲು ಉಣಿಸುವುದರಿಂದ ತಾಯಿಗೆ ಯಾವುದೇ ರೀತಿಯ ಮಗುವಿಗೆ ಯಾವುದೇ ರೀತಿಯ ಸೋಂಕು ಬರುವುದಿಲ್ಲ. ಆದರೂ
ತಾಯಿ ತನ್ನ ಪರ್ಸ್ನಲ್ ಹೈಜೀನ್ ಏನಿದೆ ಅದನ್ನು ಕಾಪಾಡಬೇಕು. ಫೀಡ್ ಮಾಡುವಾಗ ಮಾಸ್ಕ್ ಹಾಕುವಂಥದ್ದು, ತದನಂತರ ಫೀಡ್ ಮಾಡುವ ಮೊದಲು, ತದನಂತರ ಫೀಡ್ ಮಾಡಿದ ನಂತರ ಸ್ವಚ್ಛವಾಗಿ ಸ್ನಾನ ಮಾಡುವಂಥದ್ದು, ಈ ನಿಯಮಗಳನ್ನು ಫಾಲೋ ಮಾಡಲೇಬೇಕು. ನೆನಪಿಡಿ, ನಾನು ಹೇಳಿದಾಗೆ ಈ ವೈರಸ್ ಇದೆ, ಏನು ನೋವೆಲ್ ಕೊರೋನಾ ವೈರಸ್ ಅಂತ ಹೇಳ್ತೇವೆ, ಇದರ ಬಗ್ಗೆ ತುಂಬ ವಿಚಾರಗಳು ನಮಗೆ ಇನ್ನೂ ಗೊತ್ತಿಲ್ಲ. ಆದ್ದರಿಂದಾಗಿ ದಿನೇ ದಿನೇ ಹೊಸ ಗೈಡ್ಲೈನ್ಸ್ಗಳು ಬರ್ತಾನೆ ಇರ್ತದೆ. ಪ್ರತಿದಿನವೂ ಒಂದು ಹೊಸ ದಿನ, ನಮಗೆ ಹೊಸ ವಿಚಾರಗಳನ್ನು ನಾವು ಕಲಿತಾ ಇದ್ದೇವೆ. ಸೊ ಇದನ್ನು ನಾವು ಡೈನಾಮಿಕ್ ಗೈಡ್ಲೈನ್ಸ್ ಅಂತ ಹೇಳ್ತೇವೆ. ಒಂದು ಫಿಕ್ಸ್ಡ್ ಗೈಡ್ಲೈನ್ಸ್ ಏನು, ಡೈನಾಮಿಕ್ ಗೈಡ್ಲೈನ್ಸ್ ಬೇಸ್ಡ್ ಆನ್ ದ ಎವಿಡೆನ್ಸ್. ಇದೆಲ್ಲವೂ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೇವೆ. ಪ್ರತಿಯೊಂದಕ್ಕೂ ನಮಗೆ ಎವಿಡೆನ್ಸ್ ಬೇಕು. ಸೊ ನಮಗೆ ಎವಿಡೆನ್ಸ್ ಸಿಗ್ತಾನೇ ಇದೆ, ಅದ ನಂತರ ನಾವು ಅದಕ್ಕೆ ಬೇಕಾದ ಚೇಂಜಸ್ಗಳನ್ನು, ಗೈಡ್ಲೈನ್ಸ್ಗೆ ಬೇಕಾದ ಚೇಂಜಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಆಸ್ಪತ್ರೆಯಲ್ಲಿ ಈ ಥರ ಒಂದು ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಅವರನ್ನು ಕೇರ್ಫುಲ್ಲಾಗಿ ನೋಡ್ಕೋತೀರಾ. ಈಗ ಇನ್ನು ಆಸ್ಪತ್ರೆಯಿಂದ ಅವ್ರ ಮನೆಗೆ ಹೋದ ಮೇಲೆ ಮಗು ಮತ್ತು ತಾಯಿ ಯಾವ ರೀತಿಯಾಗಿ ಕೇರ್ಫುಲ್ ಆಗಿರಬೇಕಾಗುತ್ತೆ? ನಾನು ಹೇಳಿದಾಗೆ ಪ್ರಥಮ ಆದ್ಯತೆ ಇರೋದು ಸ್ವಚ್ಛತೆಗೆ. ಕೈ ತೊಳೆಯುವಂಥದ್ದು, ಸ್ನಾನ ಮಾಡುವಂಥದ್ದು, ಸ್ನಾನ ಮಾಡಿ ಪಾಪುಗೆ ಹಾಲು ಉಡಿಸುವಂಥದ್ದು, ಹಾಲು ಉಡಿಸುವಾಗ ಮಾಸ್ಕ್ ಧರಿಸುವಂಥದ್ದು, ಈ ನಿಯಮಾವಳಿಗಳನ್ನು ಪರಿಪಾಲಿಸಲೇಬೇಕು. ಇದು ಬಿಟ್ಟು ನಮ್ಮಲ್ಲಿ ಸಮಾಜದಲ್ಲಿ ಸರ್ವೇ ಸಾಮಾನ್ಯವಾಗಿ ಮಗು ಹುಟ್ಟಿದ ಕೂಡಲೇ ತದನಂತರ ಸಮಾರಂಭಗಳನ್ನು ಮಾಡ್ತಾರೆ. ತೊಟ್ಟಿಲಲ್ಲಿ ಹಾಕುವುದು ಅಥವಾ ನಾಮಕರಣ ಮಾಡುವಂಥದ್ದು ಅಥವಾ ಇನ್ನಿತರ ಕೆಲವೊಂದು ಫಂಕ್ಷನ್ಸ್ ಏನು ಹೇಳ್ದಂಥದ್ದು ಮಾಡೋದು, ಇಂಥದ್ದನ್ನು ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ಜನರು ಮಗುವನ್ನು ನೋಡಲಿಕ್ಕೆ ಬರುವಂಥದ್ದು, ಮಗುವಿಗೆ, ಚಿಕ್ಕ ಪಾಪುಗೆ ಕಿಸ್ ಕೊಡುವಂಥದ್ದು, ಹಿಡಿಯುವಂಥದ್ದು, ಇವುಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಸ್ವಚ್ಛತೆಗೆ ಪ್ರಥಮ ಆದ್ಯತೆ, ತಾಯಿಯ ಸ್ವಚ್ಛತೆ ಹಾಗೂ ಮಗುವಿನ ಸ್ವಚ್ಛತೆ. ಆದಷ್ಟು ಮಗುವಿನ ಎಲ್ಲ ಬಟ್ಟೆಗಳನ್ನು ಸ್ವಚ್ಛ ನೀರಿನಲ್ಲಿ ಕ್ಲೀನ್ ಮಾಡಿ, ಬಿಸಿ ನೀರಿನಲ್ಲಿ ಕ್ಲೀನ್ ಮಾಡಿ, ಬಿಸಿಲಿನಲ್ಲಿ ಒಣಗಿಸಿ ತದನಂತರ ಮಗುವಿಗೆ ಉಪಯೋಗಿಸಬೇಕು. ಅಗತ್ಯ ಇದ್ದಲ್ಲಿ ಮಾತ್ರ ಮಗುವನ್ನು ಹೊರಗಡೆ ಕರ್ಕೊಂಡು ಹೋಗುವಂಥದ್ದು, ಆದಷ್ಟು ಮನೆಯಲ್ಲಿಯೇ ಆರೈಕೆಯನ್ನು ಮಾಡುವಂಥದ್ದು. ಅಗತ್ಯ ಅಂದರೆ ಈಗ ಲಸಿಕೆಗೆ ಅಥವಾ ಬೇರೆ ಏನಾದರೂ ತೊಂದರೆ ವೈದ್ಯರ ಹತ್ರ ಹೋಗಬೇಕಾದ್ರೆ ಆವಾಗ ಮಾತ್ರ ಮಗುವನ್ನು ತಗೊಂಡು ಹೋಗಬೇಕು. ಸೊ ಈ ನಿಯಮಾವಳಿಗಳನ್ನು ನಾವು ಪರಿಪಾಲಿಸಬೇಕು ಮನೆಯಲ್ಲಿ. ಇನ್ನು ವೆಲ್ಲಾಕ್ ಹಾಸ್ಪಿಟಲ್ ಅಂದರೆ ಕೋವಿಡ್ ಹಾಸ್ಪಿಟಲ್ನಾಗಿ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರಿ ಏನು ಇಂಥ ಒಂದು ಕೇಸ್ಗಳನ್ನು, ಮಕ್ಕಳ ಬಗ್ಗೆ ಆಗಿರ್ಬೋದು, ಗರ್ಭಿಣಿಯರ ಬಗ್ಗೆ ಆಗಿರ್ಬೋದು? ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ ನೋಡಿದರೆ ಇವಾಗಲೇ ಕೆಲವೊಂದು ಡೆಲಿವರಿಗಳು ಆಗಿವೆ. ಇದರಲ್ಲಿ ಯಾವುದೇ ಕೋವಿಡ್ ಪಾಸಿಟಿವ್ ಇರಲಿಲ್ಲ. ಸಸ್ಪೆಕ್ಟ್ ಪೇಷಂಟ್ಸ್ ಅಂತ ಹೇಳ್ತೇವೆ, ಸಸ್ಪೆಕ್ಟ್ ಪೇಷಂಟ್ ಮದರ್ಸಲ್ಲಿ ಅಲ್ಲಿ ಡೆಲಿವರಿಗಳನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಏನು ತೊಂದರೆ ಅನಾಹುತಗಳೇನು ಆಗಿಲ್ಲ, ಎಲ್ಲವೂ ಕ್ರಮಬದ್ಧವಾಗಿ ಅಲ್ಲಿ ನಡೀತಾ ಇದೆ ಕೋವಿಡ್ ಆಸ್ಪತ್ರೆಯಲ್ಲಿ. ಅದಕ್ಕೆ ಬೇಕಾದ ಸಪ್ರೇಟ್ ಡೆಲಿವರಿ ರೂಮ್ಗಳು ಹಾಗೂ ಸಿಸೇರಿಯನ್ ಬೇಕಾದಲ್ಲಿ ಸಿಸೇರಿಯನ್ಗೆ ಬೇಕಾದ ಓಟಿಗಳನ್ನು ಅವುಗಳನ್ನೆಲ್ಲ ಮಾಡಿದ್ದಾರೆ. ಕೆಲವೊಂದು ಪ್ರೀಟರ್ಮ್ ಮಕ್ಕಳು ಅಂದರೆ ಸಮಯಕ್ಕಿಂತ ಮೊದಲು ಹುಟ್ಟಿದ ಮಕ್ಕಳು ಕೋವಿಡ್ ಸಸ್ಪೆಕ್ಟ್ ಎಲ್ಲ ಅಂಥದ್ದು ಅವುಗಳನ್ನು NIHಲ್ಲಿ ಅದಕ್ಕೆ ಬೇಕಾದ ಆರೈಕೆಗಳನ್ನು ಮಾಡಿ ರಿಪೋರ್ಟ್ಗಳು ಬಂದ ನಂತರ ಅದಕ್ಕೆ ಬೇಕಾದ ಎಂಪ್ಯಾನಲ್ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿ ಅದರ ಚಿಕಿತ್ಸೆಯನ್ನು ಅಲ್ಲಿ ಮುಂದುವರಿಸಿದ್ದಾರೆ. ಸೊ ಈ ಕ್ರಮಗಳನ್ನೆಲ್ಲ ಚೆನ್ನಾಗಿ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ, ನಡೀತಾನೇ ಇದೆ. ಇನ್ನು ಮಗು ಹುಟ್ಟಿದ ಮೇಲೆ ತಿಂಗಳಿಗೆ ಚೆಕಪ್ಗೆ ಬರುವಂಥದ್ದೆಲ್ಲ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಸಣ್ಣ ಮಕ್ಕಳು ಇರ್ತಾರೆ, ಅಂದರೆ ದೊಡ್ಡವರೆಲ್ಲ ಒಳಗೆ ಬಿಡಲ್ಲ ಇಂಥ ಸಂದರ್ಭದಲ್ಲಿ. ಸೊ ಇದನ್ನು ಯಾವ ರೀತಿಯಾಗಿ ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ? ಈಗ ಈ ನವಜಾತ ಶಿಶುಗಳ ಆರೈಕೆ ತದನಂತರ ಅದಕ್ಕೆ ಬೇಕಾದಂಥದ್ದು ಲಸಿಕೆಗಳಾಗಿ ವೈದ್ಯರ ಹತ್ತಿರ ಹೋಗಲೇಬೇಕಾಗ್ತದೆ. ಅದು ವೈದ್ಯರ ಹತ್ರ ಇರಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿರಲಿ ಅಥವಾ ಮನೆಯಲ್ಲಿ ಪಕ್ಕದಲ್ಲಿರುವ ವೈದ್ಯರು ಅವರ ಹತ್ರ ಹೋಗಲೇಬೇಕಾಗ್ತದೆ. ಇದಕ್ಕೆ ಬೇಕಾದ ಮಾಹಿತಿಗಳನ್ನು ಈಗ ಚಿಕ್ಕ ಪಟ್ಟಣಗಳಲ್ಲಿ ಆಶಾ ಕಾರ್ಯಕರ್ತರಿರ್ತಾರೆ. ಆಶಾ ಕಾರ್ಯಕರ್ತರು ಮನೆಗೆ ಬಂದು ಆ ಮಗುವಿಗೆ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು, ಯಾವಾಗ ಅವರು ವೈದ್ಯರ ಬಳಿಗೆ ಹೋಗಬೇಕು, ಏನೆಲ್ಲ ಲಸಿಕೆಗಳನ್ನು ಹಾಕಬೇಕು, ಈ ವಿಚಾರಗಳನ್ನು ಆಶಾ ಕಾರ್ಯಕರ್ತರು ಕೊಡ್ತಾ ಇರ್ತಾರೆ. ಈ ಒಂದು ಎಪಿಡೆಮಿಕ್ ಸಮಯದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಬಹಳ ಒಳ್ಳೆಯ ರೀತಿಯಲ್ಲಿ ಶ್ರಮಿಸಿದ್ದಾರೆ. ಸೊ ಅವರ ಒಂದು ಕೆಲಸ ಏನಿದೆ ಅದಕ್ಕೆ ನಾವು ಮೆಚ್ಚಲೇಬೇಕು. ಸೊ ಅವರು ನಮ್ಮ ಈ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಈ ಹೆಲ್ತ್ ಕೇರ್ ಸಿಸ್ಟಮ್ನ ಬೆನ್ನೆಲುಬುಗಳಾಗಿದ್ದಾರೆ. ನಾವು ಟರ್ಷರಿ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಏನೇ ಕೆಲಸ ಮಾಡಲಿ, ಗ್ರಾಸ್ ರೂಟ್ ಲೆವೆಲ್ ವರ್ಕ್ ಎಂದು ಹೇಳ್ತಾರೆ, ನಮ್ಮ ಜಿಲ್ಲೆಯ ಆಶಾ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಈ ಆಶಾ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗಿ ಈ ಗರ್ಭಿಣಿ ಹೆಂಗಸಾಗಲಿ ಅಥವಾ ಮಕ್ಕಳಿಗೆ ಆರೈಕೆ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ಸೊ ಅವರು ತಿಳಿಸಿದ ಹಾಗೆ ನಿಯಮಾವಳಿಗಳನ್ನು ಮಾಡಬೇಕು. ಎರಡನೇದಾಗಿ ಆಹಾರ ಬಗ್ಗೆ, ತಾಯಿ ಏನು ತಿನ್ನಬೇಕು,
ಅದನ್ನು ಕೂಡ ಈ ಆಶಾ ಕಾರ್ಯಕರ್ತರು ತಿಳಿಸಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಹಿತವಾಗಿ ಮಿತವಾಗಿ ಆಹಾರ ಸೇವನೆ ಮಾಡಬೇಕು. ಜೊತೆಗೆ ಯಾವ ಥರ ಆಹಾರ ಯೂಸ್ ಮಾಡ್ಬೋದು? ಒಳ್ಳೆಯ ಪ್ರಶ್ನೆ. ಈಗಕ್ಕೆ ಮಾನ್ಸೂನ್ ಮಳೆಗಾಲ ಪ್ರಾರಂಭವಾಗಲಿದೆ. ಇಂಥದ್ರಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚುವುದು ತುಂಬ ಜಾಸ್ತಿ. ತಾಯಿಯಿಂದಾಗಿ ಇನ್ಫೆಕ್ಷನ್ ಮಗುವಿಗೆ ಹರಡುವುದು ಜಾಸ್ತಿ. ಸೊ ಇಂಥದ್ದಿರುವಾಗ ತಾಯಿಯ ಆಹಾರದಲ್ಲಿ ಕೆಲವೊಂದು ನಿಯಮಾವಳಿಗಳನ್ನು ಅವರು ಪಾಲಿಸಬೇಕು. ಆದಷ್ಟು ಮನೆಯಲ್ಲೇ ಮಾಡಿದ ಆಹಾರಗಳನ್ನು ತಿಂದರೆ ಅತಿ ಉತ್ತಮ. ಎರಡನೇದಾಗಿ ಹೊರಗಡೆಯಿಂದ ಆಹಾರ ತಿನ್ನುವಂಥದ್ದು, ಮೀನು ಮಾಂಸ ಎಷ್ಟು ಕಮ್ಮಿ ಮಾಡ್ತೇವೆ ಅಷ್ಟು ಒಳ್ಳೆಯದು. ಮೂರನೇದಾಗಿ ಈಗ ಬೇಸಿಗೆ ಸಮಯ ಬಿಸಿಲು ಜಾಸ್ತಿ ಇದೆ ಅಂಥದ್ದಿರುವಾಗ ಹೈಡ್ರೇಷನ್ ಏನಿರ್ತವೆ ಅದು ಕೂಡ ಕ್ವೈಟ್ ಇಂಪಾರ್ಟೆಂಟ್. ತಾಯಿ ಚೆನ್ನಾಗಿ ನೀರು ಕುಡಿಬೇಕು. ಫಸ್ಟ್ 6 ತಿಂಗಳೇನಿದೆ ಕಂಪಲ್ಸರಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕು. ಎದೆ ಹಾಲು ಬಿಟ್ಟು ಬೇರೆ ಏನೂ ಕೊಡಲಿಕ್ಕೆ ಹೋಗಬಾರ್ದು. ನೀರು ಕೂಡ ಪಾಪುಗೆ ಕೊಡಲಿಕ್ಕೆ ಹೋಗಬಾರ್ದು. 6 ತಿಂಗಳ ನಂತರ ಅದಕ್ಕೆ ಬೇಕೇನೇನು ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಎಂದು ಹೇಳ್ತೇವೆ ಅದನ್ನು ಕೊಡುವಂಥದ್ದು. ಸೊ 6 ತಿಂಗಳವರೆಗೆ ಕಡ್ಡಾಯವಾಗಿ ತಾಯಿಯ ಎದೆ ಹಾಲನ್ನೇ ತಾಯಿ ಪಾಪುಗೆ ಕೊಡಬೇಕು. ಸೊ ಇದು ಆಹಾರದ ವಿಚಾರ. ಈಗಕ್ಕೆ ವೈದ್ಯರ ಬಳಿಯಲ್ಲಿ ಕೊಂಡೊಯ್ಯಲಿಕ್ಕೆ ಇರುವ ಆ ಒಂದು ಪ್ರಸಂಗ ಏನಾಗಿದ್ದರೆ, ಒಂದು ಇಮ್ಯುನೈಸೇಷನ್ ಬರುವುದು, ಇನ್ನೊಂದು 40 ಡೇಸ್ ನಂತರ ಮಗುವಿಗೆ ಬೇಕಾದ ಚೆಕಪ್ಗಳನ್ನು, ನ್ಯೂ ಬಾರ್ನ್ ಚೆಕಪ್ ಏನು ಹೇಳ್ತೇವೆ ಅದಕ್ಕೆ ಹೋಗುವಂಥದ್ದು. ಈಗ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಿದ್ದೇನೆ, ಹೋಗುವಾಗ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಎಲ್ಲ ವೈದ್ಯರುಗಳಿಗೆ ಕೂಡ ಇಂಥ ಸಂದರ್ಭದಲ್ಲಿ ದೇ ಆರ್ ಅಟ್ ಹೈ ರಿಸ್ಕ್. ಅವ್ರಿಗೆ ಕೂಡ ಇನ್ಫೆಕ್ಷನ್ ಆಗುವ ಚಾನ್ಸ್ಗಳು, ಆದರೂ ಕೂಡ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ವೈದ್ಯರು ಏನು ಮಾಡಿದ್ದಾರೆ, ತನ್ನ ಈ ಕನ್ಸಲ್ಟೇಷನ್ ಟೈಮನ್ನು ದೇ ಹ್ಯಾವ್ ರಿಸ್ಟ್ರಿಕ್ಟೆಡ್ ದ ಟೈಮಿಂಗ್ಸ್, ಸ್ಲಾಟ್ಸ್ ಮಾಡಿದ್ದಾರೆ. ಇಷ್ಟು ಗಂಟೆಯಲ್ಲಿ ಇಷ್ಟೇ ಪೇಷಂಟ್ ನೋಡುವಂಥದ್ದು. ಆದ್ದರಿಂದಾಗಿ ತಮ್ಮ ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗಬೇಕು. ಈಗ ನವಜಾತ ಶಿಶುಗಳಿಗೆ ಅವರ ಆರೈಕೆಗೆ ಅವರು ಸಪ್ರೇಟ್ ಸ್ಲಾಟ್ಗಳನ್ನು ಮಾಡಿರ್ತಾರೆ, ಎಲ್ಲ ಮಕ್ಕಳ ಜೊತೆ ಮಿಕ್ಸ್ ಮಾಡೋದು ಬೇಡ. ಸೊ ನೀವು ಫೋನ್ ಮಾಡಿಯೇ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಹೋಗಬೇಕು. ಅಲ್ಲಿ ಹೋಗುವಾಗ ನಾನು ಹೇಳಿದ ಥರ ಯಾವಾಗಲೂ ಪ್ರಾಯದವರು ಅಲ್ಲಿಗೆ ಹೋಗುವಾಗೆ ಅವಾಯ್ಡ್ ಮಾಡಬೇಕು. ಸೊ ಆದಷ್ಟು ಕಮ್ಮಿ ಜನ ಅಲ್ಲಿ ಹೋದರೆ ಸಾಕು. ಸೊ ಮಗುವನ್ನು ತಗೊಂಡು ಹೋಗುವಾಗ ಬಟ್ಟೆಯಲ್ಲಿ ರ್ಯಾಪ್ ಮಾಡಿ ತಗೊಂಡು ಹೋಗುವಂಥದ್ದು, ತಂದೆ ತಾಯಿ ಹೋದ ಪಕ್ಷದಲ್ಲಿ ಮಾಸ್ಕ್ ಧರಿಸುವಂಥದ್ದು, ಸಾಮಾಜಿಕ ಅಂತರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಅತ್ಯಂತ ಪ್ರಾಮುಖ್ಯ. ಇನ್ನು ಮಳೆಗಾಲ ಆರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸಸ್ ಇರುತ್ತೆ? ಸೊ ಮಳೆಗಾಲದಲ್ಲಿ ಅತ್ಯಂತ ಪ್ರಾಮುಖ್ಯ ಇರುವಂಥದ್ದು ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್, ಇನ್ನೊಂದು ಮಲೇರಿಯಾ ಹಾಗೂ ಡೆಂಗು. ಈಗ ಶಾಲೆಗಳು ಬಂದಿರೋದ್ರಿಂದ ಈ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಆಗುವ ಚಾನ್ಸಸ್ಗಳು ತುಂಬ ಕಮ್ಮಿನೇ. ಇನ್ಫ್ಲುಯೆನ್ಸಾ ನಾವು ಸಾಮಾನ್ಯ ಭಾಷೆಯಲ್ಲಿ ಫ್ಲೂ ಜ್ವರ ಎಂದು ಹೇಳ್ತೇವೆ. ಈ ಫ್ಲೂ ಜ್ವರ ಯೂಶಲಿ ಶಾಲೆಯಲ್ಲಿ ಮಕ್ಕಳಲ್ಲಿ ಹರಡುವಂಥದ್ದು. 5 to 6 years ಏಜ್ ಗ್ರೂಪ್, ಆ ಏಜ್ ಗ್ರೂಪಲ್ಲಿ ಪ್ಲೇ ಗ್ರೂಪ್ ಇರ್ತದೆ. ಅಂಥ ಮಕ್ಕಳಲ್ಲಿ ಹರಡೋದು ಸರ್ವೇ ಸಾಮಾನ್ಯ. ಯಾಕೆ ಮಕ್ಕಳು ಕೆಮ್ತಾರೆ, ಶೀಂತಾರೆ, ಮುಖದಲ್ಲಿ ಕೆಮ್ತಾರೆ, ಶೀಂತಾರೆ. ಸೊ ಅಂಥದ್ರಲ್ಲಿ ಅವರಲ್ಲಿ ಆ ಹೈಜಿನ್ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ಅದರಿಂದಾಗಿ ಅವರಿಗೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಆಗೋದು ತುಂಬ ಜಾಸ್ತಿನೇ ಇರ್ತದೆ. ಸೊ ಈಗ ಶಾಲೆಗಳು ಬಂದಿರೋದ್ರಿಂದ ಈ ಫ್ಲೂ ಜ್ವರ ಬರೋದು ಸ್ವಲ್ಪ ಕಮ್ಮಿನೇ, ಆದರೂ ನಾವು ಜಾಗ್ರತೆ ಮಾಡಬೇಕಾಗ್ತದೆ. ಎರಡನೇದು ಮಲೇರಿಯಾ ಹಾಗೂ ಡೆಂಗು. ಎರಡು ನಮಗೆ ಗೊತ್ತಿರುವ ಹಾಗೆ ಕಳೆದ ವರ್ಷ ಅದರ ಮೊದಲು ನಾವು ನೋಡಿದ್ದೇವೆ, ನಮ್ಮ ದಕ್ಷಿಣ ಕನ್ನಡ ಮಲೇರಿಯಾ ಹಾಗೂ ಡೆಂಗು ಜ್ವರಕ್ಕೆ ತತ್ತರಿಸಿ ಹೋಗಿದೆ. ಸೊ ಅಂಥದ್ದಿರುವಾಗ ಅದಕ್ಕೆ ಬೇಕಾದ ಮುಂಜಾಗ್ರತೆಗಳನ್ನು, ನೀರನ್ನು ಶೇಖರಿಸದೇ ಬರುವಂಥದ್ದು, ಈ ಬ್ರೀಡಿಂಗ್ ಪ್ಲೇಸಸ್ ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಮಾಡುವಂಥದ್ದು. ಸೊ ಇಂಥದ್ದನ್ನು ನಾವು ತಡೆಗಟ್ಟಿದ್ದರೆ ಈ ಮಲೇರಿಯಾ ಹಾಗೂ ಡೆಂಗು ಹರಡುವುದನ್ನು ನಾವು ಕಮ್ಮಿ ಮಾಡ್ಬೋದು. ಓಕೆ, ಇನ್ನು ಅಂದರೆ ಈ ಲೋಕಲಲ್ಲೆಲ್ಲ ಕೆಲವು ಪ್ರೈವೇಟ್ ಕ್ಲಿನಿಕ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಏನು ಕೊರೋನಾ ವೈರಸ್ ಹರಡುವ ಒಂದು ಭಯದಿಂದ ಕೆಲವರು ಕ್ಲೋಸ್ ಮಾಡಿದ್ದಾರೆ, ಇಂಡಿವಿಜುವಲ್ ಆಗಿ ಟ್ರೀಟ್ಮೆಂಟ್ ಕೊಡೋರು. ಇದು ಇನ್ನು ಏನು ಸಣ್ಣ ಮಕ್ಕಳಿಗೆ ಸಣ್ಣ ಕಾಯಿಲೆಗಳಿಗೆ ಹೋಗುವಂಥ ಹಾಸ್ಪಿಟಲಲ್ಲೇ ಇರುತ್ತೆ. ಸೊ ಇದು ಅವರಿಗೆ ಪ್ರಾಬ್ಲಮ್ ಆಗಲ್ವಾ ಈಗ ಕ್ಲಿನಿಕನ್ನು ಕ್ಲೋಸ್ ಮಾಡಿರುವಂಥದ್ದು? ಸೊ ನಾನು ಒಂದು ವಿಚಾರ ತಿಳಿಸಿದ್ದೇನೆ ನಿಮಗೆ. ವೈದ್ಯರು ದೇ ಆರ್ ಅಟ್ ಅ ಪೊಟೆನ್ಷಿಯಲ್ ಹೈ ರಿಸ್ಕ್ ಫಾರ್ ಇನ್ಫೆಕ್ಷನ್. ಈಗ ವೈದ್ಯರ ಕ್ಲಿನಿಕ್ಕಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಭಾರಿ ಕಷ್ಟದಲ್ಲಿ ನಾವು ಇದನ್ನು ಮಾಡಬೇಕಾಗ್ತದೆ. ಕೆಲವರು ಕರೆಕ್ಟಾಗಿ ಹಿಸ್ಟ್ರಿ ಹೇಳೋದಿಲ್ಲ. ನಾವು ಮುಂಬೈಯಿಂದ ಬಂದಿದ್ದೇವೆ, ನಾವು ದುಬೈಯಿಂದ ಬಂದಿದ್ದೇವೆ, ಆ ಹಿಸ್ಟ್ರಿ ಕ್ಲಿಯರಾಗಿ ಹೇಳೋದಿಲ್ಲ, ಯಾವ ಏರಿಯಾದಿಂದ ಬಂದಿದ್ದಾರೆ.
ಸೊ ಇಂಥದ್ದಿರುವಾಗ ಈ ವೈದ್ಯರಲ್ಲಿ ಕೂಡ ಒಂದು ಭಯದ ವಾತಾವರಣ. ಸೊ ಡಾಕ್ಟರ್ಸ್ ಅಟ್ ಆರ್ ಪೊಟೆನ್ಷಿಯಲ್ ರಿಸ್ಕ್ ಫಾರ್ ಇನ್ಫೆಕ್ಷನ್. ಸೊ ಇಂಥದ್ದಿರುವಾಗ ಪ್ರಾಯದವರು, ಈಗ ವೈದ್ಯಕೀಯ ವೃತ್ತಿಯಲ್ಲಿ 60+ ಇರುವ ವೈದ್ಯರುಗಳು ಕೂಡ ಇರ್ತಾರೆ. ಸೊ ದೇ ಆರ್ ಎಟ್ ಅ ಪೊಟೆನ್ಷಿಯಲ್ ರಿಸ್ಕ್. ಅಥವಾ ವೈದ್ಯರಿಗೆ ಬೇರೆ ಏನಾದರೂ ಆರೋಗ್ಯದ ತೊಂದರೆಗಳಿರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ಗಳಿರ್ಬೋದು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳಿರ್ಬೋದು, ಅಂಥವರು ಕ್ಲಿನಿಕ್ ಓಪನ್ ಮಾಡದೇ ಕೂಡ ಇರಬಹುದು ಈ ಸಾಂಕ್ರಾಮಿಕ ರೋಗ ಇರುವ ಪಕ್ಷದಲ್ಲಿ. ಎರಡನೇದಾಗಿ, ಒಂದು ಚಿಕ್ಕ ಕ್ಲಿನಿಕ್ಕಿಗೆ ಬೇಕಾದ ವರ್ಕ್ ಫೋರ್ಸ್ ತುಂಬ ಇದೆ. ಈಗ ಮೊದಲು ಒಬ್ಬರು ರಿಸೆಪ್ಷನಿಸ್ಟ್ ಸಾಕಾಗ್ತಾಯಿದ್ರು, ಅವರು ಬೇಕಾದದ್ದನ್ನು ಮಾಡ್ತಾಯಿದ್ರು. ಈ ಸಾಂಕ್ರಾಮಿಕ ರೋಗ ಇರುವುದರಿಂದ ನಮಗೆ ಜಾಸ್ತಿ ವರ್ಕ್ ಫೋರ್ಸ್ ಬೇಕಾಗ್ತಿದೆ, ಹ್ಯೂಮನ್ ರಿಸೋರ್ಸ್ ತುಂಬ ಬೇಕಾಗ್ತಿದೆ ವರ್ಕ್. ಯಾಕೆ? ಪ್ರತಿ ಹಂತದಲ್ಲಿ ಒಂದು ರೀತಿಯಲ್ಲಿ ಸ್ಕ್ರೀನಿಂಗ್ ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ವೈದ್ಯರಿಗೆ ಬೇಕಾದ ಮದ್ದುಗಳನ್ನು ರೆಡಿ ಮಾಡೋ ಅಂಥದ್ದು ಬೇಕು. ಎರಡನೇದಾಗಿ ಅವರ ಡಾಟಾ ಕಲೆಕ್ಟ್ ಮಾಡುವವರು ಬೇಕು. ಈ ಡಾಟಾ ಕಲೆಕ್ಟ್ ಮಾಡಿ ನಾವು ನಮ್ಮ ಜಿಲ್ಲಾಧಿಕಾರಿ ಆಫೀಸ್ ಅಥವಾ ಆಫೀಸ್ಗಳಿಗೆ ಆ ಮಾಹಿತಿಗಳನ್ನು ನಾವು ತಲುಪಿಸಬೇಕಾಗ್ತದೆ. ಇಂಥ ಕೆಲವೊಂದು ಕ್ರಮಬದ್ಧವಾದ ನಿಯಮಾವಳಿಗಳಿರೋದ್ರಿಂದ ಒಂದು ಚಿಕ್ಕ ಕ್ಲಿನಿಕ್, ಪ್ರೈವೇಟ್ ಕ್ಲಿನಿಕ್ ನಡೆಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಇನ್ನೂ ಕೆಲವೊಂದು ಸಮಯದಲ್ಲಿ ಇದು ಕೂಡ ಇಂಪ್ರೂವ್ಮೆಂಟ್ ಆಗ್ಬೋದು ಎಂಬುದು ನನ್ನ ಅನಿಸಿಕೆ. ಈಗ ಕೋವಿಡ್-19 ಇದು ಅಟ್ಯಾಕ್ ಆಗೋದು ತುಂಬ ಮಕ್ಕಳಿಗೆ ಮತ್ತು ಏಜ್ ಅವರಿಗೆ ಸ್ವಲ್ಪ ಡೇಂಜರಸ್ ಅನ್ನುವಂಥದ್ದು. ಸೊ ಮಕ್ಕಳಿಗೆ ಒಂದು ವೇಳೆ ಪಾಸಿಟಿವ್ ಬಂದದ್ದೇ ಆದಲ್ಲಿ ಅವರನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು? ಮಕ್ಕಳನ್ನು ಸ್ವಲ್ಪ ಕಷ್ಟ ಅವರನ್ನೊಂದು ಹ್ಯಾಂಡಲ್ ಮಾಡುವಂಥ. ಕರೆಕ್ಟ್. ನೋಡಿ, ಈಗ ನೀವು ಹೇಳಿದ ಪ್ರಕಾರ ಈ ಕೊರೋನಾ ಸಮಸ್ಯೆ ಏನಿದೆ ಮಕ್ಕಳಲ್ಲಿ ಹಾಗೂ ವೃದ್ಧರಲ್ಲಿ ಜಾಸ್ತಿ ಅವರು ಇದಕ್ಕೆ ತೊಂದರೆಗೆ ಈಡಾಗ್ತಾರೆ. ಈಗ ನಮ್ಮ ಅನುಭವ ಪ್ರಕಾರ ಇಡೀ ವಿಶ್ವದಲ್ಲಿ ನಾವು ನೋಡಿದ್ದೇವೆ, ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೇವೆ. ಕೋಮಾರ್ಬಿಡಿಟೀಸ್ ಅಂದರೆ ಇನ್ನಿತರ ತೊಂದರೆಗಳು, ಹಾರ್ಟಲ್ಲಿ ಏನಾದರೂ ಹಾರ್ಟ್ ತೊಂದರೆಗಳಿದ್ದ ಪಕ್ಷದಲ್ಲಿ, ಅಥವಾ ವೀಸಿಂಗ್ ಅಥವಾ ಅಸ್ತಮಾ ತೊಂದರೆ ಇದ್ದ ಪಕ್ಷದಲ್ಲಿ, ಅಥವಾ ಕಿಡ್ನಿಯ ವೈಫಲ್ಯತೆ, ಕ್ರೋನಿಕ್ ರೀನಲ್ ಫೇಲಿಯರ್, ಅವರು ಡಯಾಲಿಸಿಸಲ್ಲಿ ಇರ್ತಾರೆ ಅಂಥವರಿಗೆ, ಅಥವಾ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಕಾಯಿಲೆ, ಅಥವಾ ಇನ್ನಿತರ ನರದ ಸಮಸ್ಯೆಗಳು ಇದ್ದ ಪಕ್ಷದಲ್ಲಿ ಇಂಥವರಿಗೆ ಈ ಕೊರೋನಾದಿಂದ ಆಗುವ ಸಮಸ್ಯೆಗಳು ಅಧಿಕ. ನಾವು ಮಕ್ಕಳಲ್ಲಿ ನೋಡಿದರೆ, ಮಕ್ಕಳಲ್ಲಿ ವರ್ಲ್ಡ್ ಓವರ್ ಇಡೀ ಜಗತ್ತಿನಲ್ಲಿ ನೋಡಿದರೆ ಮಕ್ಕಳಿಗೆ ಇದರಿಂದಾಗಿ ತುಂಬ ತೊಂದರೆ ಆದದ್ದು ಭಾರಿ ಕಮ್ಮಿ. ಅದಕ್ಕೆ ಅನೇಕ ಕಾರಣಗಳಿವೆ. ಆದರೂ ಮಕ್ಕಳಲ್ಲಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ಗಳು ಜಾಸ್ತಿ. ಆ ಇನ್ಫೆಕ್ಷನಿಂದಾಗಿ ದುಷ್ಪರಿಣಾಮಗಳು ಅಥವಾ ಇನ್ನಿತರ ತೊಂದರೆಗಳು ಆಗುವುದು ಸ್ವಲ್ಪ ಕಮ್ಮಿನೇ. ಮಾರ್ಟಾಲಿಟಿ ನಾವು ಕೂಡ ನೋಡಿದರೆ ಈ ವೃದ್ಧರಲ್ಲಿ 50-60 ಏಜ್ ಗ್ರೂಪಲ್ಲಿ ದೇರ್ ಹ್ಯಾಸ್ ಬಿನ್ ಮೋರ್ ಡೆತ್ಸ್. ಮಕ್ಕಳಲ್ಲಿ ಅತಿ ಕಮ್ಮಿ ಇದೆ. ಆದರೂ ಮಕ್ಕಳು ಇನ್ಫೆಕ್ಷನ್ ಆಗುವ ರಿಸ್ಕ್ ತುಂಬ ಜಾಸ್ತಿ, ಒಂದನೇದು. ಎರಡನೇದು, ಮಕ್ಕಳಲ್ಲಿ ಈ ರೋಗವನ್ನು ಹರಡುವಿಕೆ ಇರುವುದರೆಲ್ಲ ಮಕ್ಕಳಲ್ಲಿ ತುಂಬ ಜಾಸ್ತಿ. ದೇ ಕ್ಯಾನ್ ಬಿ ಪೊಟೆನ್ಷಿಯಲ್ ಸ್ಪ್ರೆಡ್ಡರ್ಸ್. ಮಕ್ಕಳು ಈ ರೋಗ ಇದ್ದ ಪಕ್ಷದಲ್ಲಿ ದೇ ಕ್ಯಾನ್ ಸ್ಪ್ರೆಡ್ ದ ಇನ್ಫೆಕ್ಷನ್ ಮನೆಯವರಿಗೆ, ಬೇರೆ ಮಕ್ಕಳಿಗೆ, ಅಥವಾ ಆಸ್ಪತ್ರೆ ಬಂದು ಬೇರೆ ಬೇರೆ ಜನರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡುವ ಚಾನ್ಸಸ್ಗಳು ಮಕ್ಕಳಲ್ಲಿ ತುಂಬ ಜಾಸ್ತಿ. ಸೊ ಮಗುವಿಗೆ ನಾನು ಒಂದೇ ಕಡೆಯಲ್ಲಿ ಕೂತ್ಕೊಳ್ಳು, ಹೀಗೆ ಮಾಡಬೇಡ, ಹಾಗೆ ಮಾಡ ಆದೇಶಿಸೋದು ಭಾರಿ ಕಷ್ಟ. ಸೊ ನಿಮ್ಗೆ ಗೊತ್ತಿದೆ. ಸೊ ಹಂಗಿರುವಾಗ ಚಿಲ್ಡ್ರನ್ ಆರ್ ಪೊಟೆನ್ಷಿಯಲ್ ಕ್ಯಾರಿಯರ್ಸ್, ದೇ ಕ್ಯಾನ್ ಸ್ಪ್ರೆಡ್ ದ ಇನ್ಫೆಕ್ಷನ್ ಇನ್ ದ ಕಮ್ಯುನಿಟಿ. ಈಗೇನು ಸರ್ಕಾರ ಏನಿದೆ ಮಕ್ಕಳಿಗೆ ಎಕ್ಸಾಮ್ ನಡೆಸಬೇಕು ಅನ್ನುವಂಥ ಒಂದು ಚರ್ಚೆಯಲ್ಲಿ ಇದೆ. ದಿನಾಂಕ ಕೂಡ ಫಿಕ್ಸ್ ಮಾಡಿದೆ. ಇನ್ನು ಸ್ಕೂಲು ಕಾಲೇಜೆಲ್ಲ ಸ್ಟಾರ್ಟ್ ಆದರೆ ಅಂದರೆ ಮಕ್ಕಳನ್ನು ಒಂದು ಕಡೆ ಕೂರಿಸೋದು ಕಷ್ಟ. ಅಂದರೆ ಅವು ಓಡಾಡ್ತಾ ಇರ್ತವೆ, ಆಟಾಡ್ತಾ ಇರ್ತವೆ. ಇದು ಎಷ್ಟು ಡೇಂಜರಸ್ ಸರ್? ಯಾವ ಥರ ಪರಿಣಾಮ ಬೀಳ್ಬೋದು? ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇದರ ಬಗ್ಗೆ ಆಗಿ ಅನೇಕ ಡಿಬೇಟ್ಸ್ಗಳು ಆಗ್ತಾ ಇದೆ. ಪೋಷಕರಲ್ಲಿ ತುಂಬ ಒಂದು ಗೊಂದಲ, ನನ್ನ ಮಗುನ ನಾನು ಶಾಲೆಗೆ ಕಳಿಸಬೇಕಾ ಬೇಡವಾ? ಬೇರೆ ಬೇರೆ ಕಡೆಯಿಂದ ಬಂದವರು ಇರ್ತಾರೆ ಅಲ್ಲಿ. ನನ್ನ ಅಭಿಪ್ರಾಯ ಪ್ರಕಾರ ಈ ಪ್ರೈಮರಿ ಸ್ಕೂಲ್ ಏನಿದೆ ಅವುಗಳಿಗೆ ನಾವು ಈ ಸಾಮಾಜಿಕ ಅಂತರತೆ, ಮಾಸ್ಕ್ ಧರಿಸೋದು ಇದೆಲ್ಲ ಆಗು ಹೋಗುವಂಥದ್ದಲ್ಲ. ಸೊ ಅಂಥದ್ರಲ್ಲಿ ಅವರಲ್ಲಿ ಸೋಂಕು ಹರಡೋದು ತುಂಬ ಜಾಸ್ತಿನೇ. ಒಂದು ಲೆವೆಲ್, ಈಗ ಹೈಸ್ಕೂಲಲ್ಲಿ ನಾನು ಆ ಮಕ್ಕಳಿಗೆ ಹೇಳ್ಬೋದು, ಹೀಗೆ ವಿಷಯ ಹೀಗೆ ಹರಡ್ತದೆ, ಅದಕ್ಕೆ ಹೀಗಾಗಿ ನಾವು ಪರಿಪಾಲಿಸಬೇಕು, ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡ್ಬೋದು. ಆದರೆ ಒಂದು ಪ್ರೈಮರಿ ಸ್ಕೂಲಲ್ಲಿ ಇಂಥದ್ದನ್ನು ಮಾಡುವುದು ಬಹಳ ಕಷ್ಟವೇ. ಸೊ ಹಂಗಿರುವಾಗ ಎಷ್ಟರ ಮಟ್ಟಿಗೆ ಶಾಲೆಗಳನ್ನು ಪ್ರಾರಂಭಿಸುವುದು ಸೂಕ್ತ ನಾವು ನೋಡಬೇಕು. ಈಗ ನಾವು ಆಲ್ರೆಡಿ ಯುರೋಪಿಯನ್ ಕಂಟ್ರೀಸಲ್ಲಿ ನೋಡ್ತೇವೆ, ಫ್ರಾನ್ಸಲ್ಲಿ, ನೆದರ್ಲ್ಯಾಂಡ್ಸಲ್ಲಿ ಎಲ್ಲ ಶಾಲೆಗಳನ್ನು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದ ನಂತರ ಸೋಂಕುಗಳು ಜಾಸ್ತಿ ಆಗಿದೆ.
ಸೊ ಅದರಿಂದಾಗಿ ಪ್ರಾಬಬ್ಲಿ ನಾವು ಸ್ವಲ್ಪ ಕಲಿತು ನಾವು ಇದಕ್ಕೆ ಬೇಕಾದ ಮುಂಜಾಗ್ರತೆಯನ್ನು ಮಾಡೋದು ಅತಿ ಸೂಕ್ತ. ಇನ್ನು ಇದ್ರ ಬಗ್ಗೆ ಮನೆಯವರು ಅಥವಾ ಮಕ್ಕಳ ಹೆತ್ತವರು ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿರಬೇಕು? ನಾನು ಹೇಳಿದಾಗೆ ಮಕ್ಕಳಲ್ಲಿ ಏನಾದರೂ ತೊಂದರೆ ಬಂದ ಪಕ್ಷದಲ್ಲಿ ಆದಷ್ಟು ಬೇಗ ನಿಮ್ಮ ಕುಟುಂಬ ವೈದ್ಯರಿರಲಿ ಅಥವಾ ನಿಮ್ಮ ಮನೆ ಹತ್ತಿರ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಲಿ ಅಥವಾ ನಿಮ್ಮ ಪೀಡಿಯಾಟ್ರಿಷಿಯನ್ ಏನಿರ್ತಾರೆ ಅವರ ಪಕ್ಕದಲ್ಲಿ ಹೋಗಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಆದಷ್ಟು ಬೇಗ ಮಾಡಬೇಕು, ತಡೆಗಟ್ಟದೆ. ಈಗ ಒಂದು ಮಗುವಿಗೆ ತಿಂಗಳಿಗೆ ಎಲ್ಲ ಒಂದು ಇದಿರುತ್ತೆ, ಇಂಜೆಕ್ಷನ್ಸ್ ಎಲ್ಲ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೂಡ ಗೊಂದಲ ಇರ್ಬೋದು, ಯಾವ ರೀತಿಯಾಗಿ ನಾವು ಹಾಸ್ಪಿಟಲ್ಗೆ ಹೋಗ್ಬೋದು, ಹೋದರೆ ಈ ಥರ ಒಂದು ಆತಂಕ ಭಯ ಎಲ್ಲ ಇರುತ್ತೆ. ಅವರು ಯಾವ ರೀತಿಯಾಗಿ ಹಾಸ್ಪಿಟಲ್ಗೆ ಬರ್ಬೋದು, ಅಲ್ಲಿ ಅವರಿಗೆ ಎಷ್ಟು ಸೇಫ್ಟಿ ಬರುವಂಥದ್ದು ಆಸ್ಪತ್ರೆಗೆ? ಇವಾಗ ಅತಿ ಪ್ರಾಮುಖ್ಯ ವಿಷಯವನ್ನು ನೀವು ಮಾತಾಡ್ತಿದ್ದೀರಿ, ಈಗ ಕೇಳ್ತಾ ಇದ್ದೀರಿ. ಈವಾಗಲೇ ನಾವು ಕೊರೋನಾ ಎಂದು ಹೇಳ್ತಿದ್ದೇವೆ, ಕೊರೋನಾ ಬೇಕಾದ ಲಸಿಕೆಗಳನ್ನು ಹುಡುಕ್ತಾ ಇದ್ದೇವೆ. ಆದರೆ ಇದಕ್ಕಿಂತ ದೊಡ್ಡ ಮಹಾಮಾರಿಗಳು ಅನೇಕವೇ, ಅದಕ್ಕೆ ಆಲ್ರೆಡಿ ನಮ್ಮ ಹತ್ರ ಲಸಿಕೆಗಳಿವೆ. ನಮ್ಮ ಪ್ರಥಮ ಹಂತದ ಲಾಕ್ಡೌನಲ್ಲಿ ನಮ್ಮ ದೇಶದಲ್ಲಿ ಏನಿದೆ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ, ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಸೊ 1 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಇಂಥ ಲಸಿಕೆಗಳನ್ನು ಹಾಕಬೇಕೆಂದು ನಮ್ಮ ಗೌರ್ಮೆಂಟಿಂದ ನಿಯಮಾವಳಿಗಳಿವೆ. ಸೊ ಪ್ರಥಮ ಹಂತದ ಲಾಕ್ಡೌನಲ್ಲಿ ಇವುಗಳನ್ನು ನಾವು ನಿಲ್ಲಿಸಿದ್ದೆವು. ಬೇರೆ ಬೇರೆ ಕಾರಣಗಳಿಂದಾಗಿ, ಲಾಜಿಸ್ಟಿಕ್ ರೀಸನ್ಸ್ ಇರ್ಬೋದು, ಬೇರೆ ಬೇರೆ ಕಾರಣದಿಂದಾಗಿ ಇದನ್ನು ನಿಲ್ಲಿಸಿದ್ದು. ಆದರೆ ಅದನ್ನು ಆದಷ್ಟು ಬೇಗ ಮತ್ತೆ ನಾವು ಪ್ರಾರಂಭಿಸಿದ್ದೇವೆ. ಈ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ಗಳನ್ನು ನಾವು ಕಡ್ಡಾಯವಾಗಿ ನಮ್ಮ ಮಗುವಿಗೆ ಬೇಕಾದ ಲಸಿಕೆಗಳನ್ನು ಹಾಕಲೇಬೇಕು. ಯಾಕೆ? ಈ ಲಸಿಕೆಗಳನ್ನು ನಾವು ಹಾಕದೇ ಪಕ್ಷದಲ್ಲಿ ಅನಾಹುತಗಳು ಆಗುವುದು ಖಂಡಿತ. ಈವಾಗಲೇ ನಮಗೆ ಅನೇಕ ಮಹಾಮಾರಿಗಳು, ಡಿಫ್ತೀರಿಯಾ, ಪರ್ಟುಸಿಸ್, ಟೆಟನಸ್, ನ್ಯೂಮೋನಿಯಾ ಕಾಯಿಲೆಗಳು, ರೋಟಾ ವೈರಸ್, ಇಂತಹ ಕಾಯಿಲೆಗಳಿಗೆಲ್ಲ ಲಸಿಕೆಗಳು ಲಭ್ಯವಾಗಿದ್ದು ಗೌರ್ಮೆಂಟ್ ಕೇಂದ್ರಗಳಲ್ಲಿ, ಪ್ರಾಥಮಿಕ ಕೇಂದ್ರಗಳಲ್ಲಿ ಅದು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಕಡ್ಡಾಯವಾಗಿ ಈ ಲಸಿಕೆಗಳನ್ನು ಹಾಕಲೇಬೇಕಾ. ಲಸಿಕೆ ಹಾಕುವಾಗ ಈ ಗೌರ್ಮೆಂಟ್ ಕೇಂದ್ರಗಳಿಗೆ ಒಂದು ದಿನವನ್ನು ನಿಗದಿಪಡಿಸಿರ್ತಾರೆ. ಆ ನಿಗದಿಪಡಿಸಿದ ದಿನದಲ್ಲಿ ಆ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಲಸಿಕೆಗಳನ್ನು ಹಾಕುವುದು ಕಡ್ಡಾಯ. ನಾನು ಇದರ ಮೊದಲು ಹೇಳಿದ ಹಾಗೆ ಲಸಿಕೆ ಹಾಕಲಿಕ್ಕೆ ಹೋಗುವಾಗ ಮಾಸ್ಕ್ ಧರಿಸುವಂಥದ್ದು, ಸಾಮಾಜಿಕ ಅಂತರತೆಯನ್ನು ಕಾಪಾಡುವಂಥದ್ದು ಮಾಡಲೇಬೇಕು. ಎರಡನೇದಾಗಿ ಇಂಪಾರ್ಟೆಂಟ್ ವಿಷಯ ಅಂದರೆ, ನಿಮ್ಮ ಮಗುವಿಗೆ ಶೀತ ಕೆಮ್ಮು ಇದ್ದ ಪಕ್ಷದಲ್ಲಿ ಲಸಿಕಾ ಕೇಂದ್ರಗಳಿಗೆ ದಯವಿಟ್ಟು ಹೋಗಬೇಡಿ. ಆದರೆ ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನು ಬೇರೆ ಸಮಯದಲ್ಲಿ ವೈದ್ಯರ ಹತ್ತಿರ ಹೋಗಿ ಅದನ್ನು ಕೊಡಬೇಕಾಗ್ತದೆ. ಶೀತ ಕೆಮ್ಮು ಜ್ವರ ಇದ್ದರೆ ಲಸಿಕಾ ಕೇಂದ್ರಗಳಿಗೆ, ಆ ಲಸಿಕೆ ಕೊಡುವ ಸ್ಲಾಟಿಗೆ ಆ ಟೈಮಿಗೆ ಹೋಗಬೇಡಿ. ಅದರಿಂದಾಗಿ ಬೇರೆ ಮಕ್ಕಳಿಗೆ ಹರಡುವ ಚಾನ್ಸಸ್ಗಳು ಸ್ವಲ್ಪ ಜಾಸ್ತಿನೇ. ಮೂರನೇದಾಗಿ ಲಸಿಕೆ ಹೋಗಿ ಬಂದ ಮೇಲೆ ಮಗುವಿನ ಅಂಗಿಯನ್ನು ಚೇಂಜ್ ಮಾಡುವಂಥದ್ದು, ಸ್ನಾನ ಮಾಡುವಂಥದ್ದು, ಆ ಪ್ರಕ್ರಿಯೆಗಳನ್ನು ನಾವು ಮಾಡಲೇಬೇಕಾಗ್ತದೆ. ನೀವು ಇನ್ನೊಂದು ವಿಚಾರ ಕೇಳಿದ್ರಿ, ಲಸಿಕೆ ಹೇಳುವಾಗ ನಾನು ಕೊರೋನಾದ ಲಸಿಕೆ ಬಗ್ಗೆ ಕೂಡ ನಾನು ಹೇಳಬೇಕಾಗ್ತದೆ. ಕೊರೋನಾಗೆ ಲಸಿಕೆ ಇನ್ನೂ ಬಂದಿಲ್ಲ, ಅದರ ಬಗ್ಗೆ ಅನೇಕ ಸಂಶೋಧನೆಗಳು ನಡೀತಾನೇ ಇದೆ. ಅನೇಕ ಕಂಪನಿಗಳು ಮುಂಚೂಣಿಯಲ್ಲಿದೆ, ಅದರ ವ್ಯಾಕ್ಸಿನ್ ನಾವು ತಯಾರಿಸಬೇಕು, ಆದಷ್ಟು ಬೇಗ ತಯಾರಿಸಬೇಕು ಎಂದು ಮುಂಚೂಣಿಯಲ್ಲಿದೆ. ಈವಾಗಲೇ ಕೆಲವು ಕಂಪನಿಗಳು, ವಿದೇಶದಲ್ಲಿ ಕೆಲವು ಕಂಪನಿಗಳು ಸಮ್ ರೇಟ್ ಆಫ್ ಸಕ್ಸಸ್ ಇದೆ ಎಂದು ಹೇಳ್ತಾ ಇದ್ದಾರೆ. ಆದರೆ ಆ ವ್ಯಾಕ್ಸಿನ್ ಬಂದ ಮೇಲೆ, ಆ ಲಸಿಕೆ ಬಂದ ಮೇಲೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಎಂದು ನಾವು ಟೆಸ್ಟ್ ಮಾಡಿ ನೋಡಬೇಕಾಗ್ತದೆ. ಆ ರಿಪೋರ್ಟ್ ಬಂದ ಮೇಲೆ ಅದನ್ನು ನಾವು ಎಲ್ಲರಿಗೆ ನೀಡಲಿಕ್ಕೆ ಸಾಧ್ಯ ಇದೆ. ಸೊ ಇದಾಗಲಿಕ್ಕೆ ಇನ್ನೂ ಅಟ್ಲೀಸ್ಟ್ ಒಂದು 6 ರಿಂದ 8 ತಿಂಗಳು ಹೋಗ್ಬೋದು ಎಂದು ನಮ್ಮ ಈಗಿನ ಲೆಕ್ಕಾಚಾರ. ನೋಡುವ ಹೇಗಾಗ್ತದೆ, ನಾವು ಕಾದು ನೋಡಬೇಕಷ್ಟೇ. ಓಕೆ, ಈಗ ಲಾಕ್ಡೌನ್ ಏನಾಯಿತು, ಆಮೇಲೆ ಈ ಮಕ್ಕಳ ಆರೋಗ್ಯ ಸಮಸ್ಯೆಯ ಕೇಸ್ಗಳು ಬರುವಂಥದ್ದು ಕಡಿಮೆ ಆಗಿದೆಯಾ? ಖಂಡಿತವಾಗಿ. ಅಂದರೆ ಇನ್ಫೆಕ್ಷಿಯಸ್ ಡಿಸೀಸ್ ಏನು ಹೇಳ್ತೇವೆ, ಅದಕ್ಕೆ ಸಾಮಾಜಿಕ ಅಂತರಿತ ಬಂದ ಕೂಡಲೇ ಇನ್ಫೆಕ್ಷಿಯಸ್ ಡಿಸೀಸ್ ಕಮ್ಮಿ ಆಗ್ತದೆ. ಕೊರೋನಾ ಮಾತ್ರವಲ್ಲ, ನಾನು ಹೇಳಿದಾಗೆ ಫ್ಲೂ ಜ್ವರ ಎಂದು ಹೇಳಿದ್ದೇವಲ್ಲ, ಶಾಲೆಗಳು ಬಂದಾದರೆ ಫ್ಲೂ ಜ್ವರಗಳು ಅಷ್ಟು ಹರಡುವುದು ಕಾಮನ್ ಅಲ್ಲ. ಯಾಕೆ? ಸಾಮಾಜಿಕ ಅಂತರತೆ ನಾವು ಕಾಪಾಡಿಕೊಂಡ್ರೆ ತುಂಬ ರೀತಿಯ ಈ ಕಮ್ಯುನಿಕೇಬಲ್ ಡಿಸೀಸ್ ಏನು ಹೇಳ್ತೇವೆ ಅಲ್ಲ, ಅವುಗಳು ತುಂಬ ಕಮ್ಮಿ ಆಗ್ತವೆ. ಖಂಡಿತವಾಗಿಯೂ ಕಮ್ಮಿ ಆಗಿದೆ. ಇನ್ನು ಆಸ್ಪತ್ರೆಯಿಂದ ನಾವು ಸ್ವಲ್ಪ ದೂರ ಇರೋಣ, ಮಕ್ಕಳನ್ನು ಜಾಗೃತೆ ವಹಿಸೋಣ ಮನೆಯಲ್ಲೇ ಅಂತ ಹೇಳುವಂಥವರಿಗೆ, ಮನೆಯಲ್ಲೇ ಇದ್ದು ಯಾವ ರೀತಿಯಾಗಿ ಅವರು ಜಾಗೃತೆಯಿಂದ ಇರ್ಬೋದು, ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭವನ್ನು ಅವರ ಸೃಷ್ಟಿಸಿಕೊಳ್ಬಾರ್ದು ಅನ್ನುವಂಥದ್ದು?
ಪ್ರಿವೆನ್ಷನ್ ಈಸ್ ಬೆಸ್ಟ್ ಎಂದು ಹೇಳ್ತೇವೆ ಯಾವಾಗಲೂ. ಎಷ್ಟು ನಾವು ಪ್ರಿವೆಂಟ್ ಮಾಡ್ತೀವಿ ಅದಕ್ಕೆ ಮುಂಜಾಗ್ರತೆಯಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ವ್ಯಾಕ್ಸಿನೇಷನ್. ಬೇಕಾದ ಈ ಮಹಾಮಾರಿ ರೋಗಗಳಿಗೆ ಬೇಕಾದ ವ್ಯಾಕ್ಸಿನೇಷನನ್ನು ಕಡ್ಡಾಯವಾಗಿ ಹಾಕಲೇಬೇಕು, ಒಂದನೇದು. ಎರಡನೇದು, ತಾಯಿಯ ಎದೆ ಹಾಲು, ಬ್ರೆಸ್ಟ್ ಫೀಡಿಂಗಿಂದ ಮಗುವಿಗೆ ಇಮ್ಯುನಿಟಿ ಬರ್ತದೆ. ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ತಾಯಿಯ ಹಾಲಿಗಿಂತ ಬೇರೆ ದೊಡ್ಡ ಮದ್ದು ಈ ಪ್ರಪಂಚದಲ್ಲಿಯೇ ಇಲ್ಲ. ಕಡ್ಡಾಯವಾಗಿ ತಾಯಿ ತನ್ನ ಮಗುವಿಗೆ ಪ್ರಥಮ 6 ತಿಂಗಳು ಕಡ್ಡಾಯವಾಗಿ ಎದೆ ಹಾಲನ್ನು ಉಣಿಸಲೇಬೇಕು. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ. ಇದರಿಂದಾಗಿ ಮಗುವಿನ ರೋಗ ನಿರೋಧಕ ಶಕ್ತಿ ಇದು ಮಗುವಿನ ಲೈಫ್ ಲಾಂಗ್ ಇಮ್ಯುನಿಟಿ ಪವರ್ ವೃದ್ಧಿ ಆಗಲಿಕ್ಕೆ ತಾಯಿಯ ಎದೆ ಹಾಲು ಅತ್ಯಂತ ಪ್ರಾಮುಖ್ಯ. ಮೂರನೇದಾಗಿ ನಾನು ಹೇಳಿದ ಹಾಗೆ ಒಳ್ಳೆಯ ಆಹಾರವನ್ನು ಕೊಡುವುದರಿಂದ, ಮಿತವಾದ ಆಹಾರವನ್ನು ಕೊಡುವುದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಹರಡ್ತದೆ. ಆದಷ್ಟು ಹೊರಗಡೆ ಫಂಕ್ಷನ್ಗಳಿಗೆ ಅಥವಾ ಜಾತ್ರೆಗಳಿಗೆ ಹೋಗೋದನ್ನು ನೆಕ್ಸ್ಟ್ 1 ವರ್ಷ ಆದರೂ ನಾವು ಎಷ್ಟು ಕಮ್ಮಿ ಮಾಡ್ತೇವೆ ಅಷ್ಟು ಒಳ್ಳೆಯದು. ಇದು ಇಷ್ಟವರೆಗೆ ನಾನು ಹೇಳಿದ್ದು ಇನ್ಫೆಕ್ಷಸ್ ಡಿಸೀಸ್, ಸಾಂಕ್ರಾಮಿಕ ರೋಗಗಳು. ಈಗ ಲಾಕ್ಡೌನಿಂದ ಏನಾಗಿದೆ, ಮನೆಯಲ್ಲಿ ಕೆಲವರು ಅವರ ಕ್ರಿಯೆಗಳು ಕಮ್ಮಿಯಾಗಿದೆ, ಹೊರಗಡೆ ಹೋಗದೇ ಇರುವಂಥದ್ದು, ಆದಷ್ಟು ಮನೆಯಲ್ಲಿರ್ತಾರೆ, ಆಗಾಗ ಆಹಾರ ಸೇವನೆ ಮಾಡ್ತಾನೆ ಇರ್ತಾರೆ. ಇದರಿಂದಾಗಿ ಬೇರೆ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಪ್ರಾಮುಖ್ಯವಾಗಿ ಒಬೆಸಿಟಿன்னு ಹೇಳ್ತೇವೆ. ಸೊ ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಮನೆಯಲ್ಲಿದ್ದರೂ ಕೂಡ ವ್ಯಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು ಅಥವಾ ಪ್ರಾಣಾಯಾಮ ಮಾಡುವಂಥದ್ದು, ಇವುಗಳನ್ನು ನಾವು ಪರಿಪಾಲಿಸಬೇಕಾಗ್ತದೆ. ಆದಷ್ಟು ತಿನ್ನುವುದರಲ್ಲಿ ಸ್ವಚ್ಛವಾಗಿ ನಮ್ಮ ಕೈಗಳನ್ನು ತೊಳೆದೇ ಆಹಾರ ಸೇವನೆ ಮಾಡುವಂಥದ್ದು, ಬಿಸಿ ನೀರು ಕುಡಿಯುವಂಥದ್ದು, ಇಂಥವುಗಳನ್ನು ನಾವು ಪರಿಪಾಲಿಸಬೇಕಾಗ್ತದೆ. ಈ ಕೊರೋನಾ ವೈರಸ್ ಹರಡುವಿಕೆ ಮಧ್ಯೆ ಇನ್ನು ಮಳೆಗಾಲದಲ್ಲಿ ಬರುವಂತಹ ಸಾಂಕ್ರಾಮಿಕ ರೋಗಗಳೇನಿದೆ, ಇದು ಮತ್ತು ಅದು ಬರುವಾಗ ಇನ್ನಷ್ಟು ಜನರ ಮೇಲೆ ರೋಗ ಸಮಸ್ಯೆ ಬರುವಂಥದ್ದು ಚಾನ್ಸಸ್ ಇದೆಯಾ? ಖಂಡಿತವಾಗಿಯೂ ಇದೆ. ನಾವು ನೋಡ್ತಾ ಇದ್ದೇವೆ, ಈಗ ಮಳೆಗಾಲ ಬಂದ ಕೂಡಲೇ ಮಲೇರಿಯಾ ಹಾಗೂ ಡೆಂಗು ಕೇಸಸ್ಗಳು ತುಂಬ ಜಾಸ್ತಿ ಆಗ್ತದೆ. ನಮಗೆ ಈಗ ಲಾಕ್ಡೌನ್ ಮಾಡಿದ್ರಿಂದ ಏನು ಲಾಭ ಆಗಿದೆ ಅದನ್ನು ನಾನು ಹೇಳಬೇಕು. ಲಾಕ್ಡೌನ್ ಮಾಡಿದ್ರಿಂದ ಕೊರೋನಾ ಎಪಿಡೆಮಿಕ್ ನಾವು ಕಮ್ಮಿ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆದರೆ ಅದನ್ನು ನಾವು ಪ್ರೊಲಾಂಗ್ ಮಾಡ್ತಾಯಿದ್ದೆ. ಅದರಿಂದಾಗಿ ವಿ ಆರ್ ಬೈಯಿಂಗ್ ಟೈಮ್. ನಮ್ಮ ದೇಶದಲ್ಲಿ ಈ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಎಷ್ಟು ಬೆಡ್ಸ್ ಇರೋದು ಆಸ್ಪತ್ರೆಯಲ್ಲಿ, ನಮ್ಮ ಪಾಪ್ಯುಲೇಷನಿಗೆ ಅದು ಭಾರಿ ವಿರಳ. ನಾವು ಈಗ ಮುಂಬೈಲಿ ಏನಾಗ್ತಿದೆ ನೋಡ್ತಾ ಇದ್ದೇವೆ, ಎಲ್ಲ ಹಾಸ್ಪಿಟಲ್ಗಳು ಫುಲ್ಲಾಗಿವೆ, ಬೆಡ್ಗಳಿಲ್ಲ. ನಮ್ಮ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಇಟ್ ಈಸ್ ಕ್ವೈಟ್ ಪುವರ್. ಸೊ ಈ ಕೆಲವು ಲಾಕ್ಡೌನ್ ಪೀರಿಯಡಲ್ಲಿ ವಿ ಹ್ಯಾವ್ ಟ್ರೈಡ್ ಟು ಬೂಸ್ಟ್ ಅವರ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್. ಬೆಡ್ಗಳನ್ನು ಅರೇಂಜ್ ಮಾಡುವಂಥದ್ದು, ವೆಂಟಿಲೇಟರ್ ಮೆಷಿನ್ಸ್ಗಳನ್ನು ಅರೇಂಜ್ ಮಾಡುವಂಥದ್ದು, PPE ಕಿಟ್. ಅಷ್ಟೊಂದು PPE ಪ್ರೊಡಕ್ಷನ್ ಇರಲಿಲ್ಲ. ಮೊನ್ನೆ ನಾವು ಪ್ರಧಾನಮಂತ್ರಿ ಹೇಳಿದ್ದನ್ನು ಕೇಳಿದ್ದೇವೆ. ಈ ಕೊರೋನಾ ಸ್ಟಾರ್ಟ್ ಆಗೋ ಮೊದಲು ನಮ್ಮ ದೇಶದಲ್ಲಿ PPE ಕಿಟ್ ಪ್ರೊಡಕ್ಷನ್ನೇ ಇರಲಿಲ್ಲ. ಈಗಕ್ಕೆ ವಿ ಆರ್ ದ ಲೀಡಿಂಗ್ ಪ್ರೊಡಕ್ಷನ್ ಇನ್ PPE ಕಿಟ್ಸ್. ಸೊ ಈ PPE ಕಿಟ್ಸ್ಗಳನ್ನು ಮಾಡುವಂಥ, ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಸ್ಗಳನ್ನು ಮಾಡುವಂಥದ್ದು, ಮತ್ತು ಈ ಮೆಷಿನ್ಗಳೇನು ಹೇಳ್ತೇವೆ, ಬ್ರೀದಿಂಗ್ ಅಪ್ರೇಟಸ್ಗಳು, ವೆಂಟಿಲೇಟರ್ ಮೆಷಿನ್ಗಳು, ಅವುಗಳನ್ನು ಮಾಡುವಂಥದ್ದು. ಸೊ ಟು ಬೂಸ್ಟ್ ಅವರ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಸ್ಟಿಲ್ ಇಟ್ಸ್ ಅ ಲಾಂಗ್ ವೇ. ತುಂಬ ಕೆಲಸ ಇನ್ನೂ ಆಗಬೇಕಿದೆ. ಸೊ ಈ ಸಾಂಕ್ರಾಮಿಕ ರೋಗ ಹರಡಿದ ನಂತರ ಈ ಮಲೇರಿಯಾ ಡೆಂಗು ಬಂದ ಕೂಡಲೇ ನಮಗೆ ಅದಕ್ಕೆ ಬೇಕಾದ ಬೆಡ್ಸ್ಗಳು ಬೇಕಾಗ್ತದೆ. ಎರಡನೇದಾಗಿ ಜ್ವರ ಬಂದಾಗ ಒಂದು ಮಗುವಿಗೆ ಯಾವ ಕಾರಣದಿಂದ ಜ್ವರ ಬಂದಿದೆ, ಅದು ಕೊರೋನಾದಿಂದ ಬಂದಿದೆಯಾ, ಡೆಂಗುದಿಂದ ಬಂದಿದೆಯಾ, ಮಲೇರಿಯಾದಿಂದ ಬಂದಿದೆಯಾ, ಆ ಒಂದು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಬಹುದು, ಆತಂಕಗಳು ಸೃಷ್ಟಿಯಾಗಬಹುದು. ಅದಕ್ಕಾಗಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಲೇಬೇಕಾಗ್ತದೆ. ಈಗ ಲಾಕ್ಡೌನ್ ಏನು ಫ್ರೀ ಆದಮೇಲೆ ಇನ್ನೊಂದಷ್ಟು ಜಾಸ್ತಿ ಕೇಸಸ್ಗಳು ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೇ ನೋಡ್ಬೋದು. ಲಾಕ್ಡೌನ್ ಇರೋ ಟೈಮಲ್ಲಿ ಫುಲ್ಲು ಟೈಟ್ ಆಗಿರೋ ಟೈಮಲ್ಲಿ ಕಡಿಮೆ ಇತ್ತು, ಇವಾಗ ಜಾಸ್ತಿ ಆಗ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಇದು ಜಾಸ್ತಿ ಆಗತ್ತಾ ಇನ್ನೂ ಕೂಡ? ನೋಡಿ, ಲಾಕ್ಡೌನ್ ನಾವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಲಿಕ್ಕೆ ಖಂಡಿತವಾಗೂ ಆಗಿಲ್ಲ. ಎಲ್ಲಿಯೋ ನಾವು ಅದನ್ನು ನಿಲ್ಲಿಸಿ ನಾವು ಆ ನಿಯರ್ ನಾರ್ಮಲ್ ಸಿಚುವೇಶನಿಗೆ ಬರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಮಗೆ ಲಾಕ್ಡೌನ್ ನಾವು ಅನ್ಲಾಕ್ ಮಾಡಿದ ಮೇಲೆ ಪ್ರತಿಯೊಂದು ನಾಗರಿಕನ ಜವಾಬ್ದಾರಿ ಹೆಚ್ಚುತ್ತದೆ. ನಾವು ಇವಾಗಲೇ ನೋಡ್ತಿದ್ದೇವೆ, ಮೈಗ್ರೆಂಟ್ ಲೇಬರರ್ಸಿಂದ ಬೇರೆ ದೇಶಗಳಿಂದ ಜನರು ಬರ್ತಾ ಇದ್ದಾರೆ, ಬೇರೆ ರಾಜ್ಯಗಳಿಂದ ಜನ ಬರ್ತಾ ಇದ್ದಾರೆ. ಅಂಥದ್ದಿರುವಾಗ ಈ ರೋಗ ಹರಡುವ ಅಂಶ ಸ್ವಲ್ಪ ಜಾಸ್ತಿನೇ. ಈ ಪರಿಸ್ಥಿತಿಯಲ್ಲಿ ನಾವು ಎಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ವಹಿಸಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಅಗತ್ಯ ಬಿದ್ದ ಪಕ್ಷದಲ್ಲಿ ಮಾತ್ರ ನಾವು ಹೊರಗಡೆ ಹೋಗುವುದನ್ನು ಮಾಡಬೇಕು.
ಆದಷ್ಟು ಸುಮ್ಮನೆ ತಿರುಗಾಡಲಿಕ್ಕೆ ಹೋಗುವಂಥದ್ದು, ಸುಮ್ಮನೆ ಗೆಸ್ಟ್ ಬೇರೆಯವರ ಮನೆಗೆ ಹೋಗೋದು, ಫ್ರೆಂಡ್ಸ್ ಅವರ ಮನೆಗೆ ಹೋಗೋದು, ಸಭೆ ಸಮಾರಂಭಗಳಿಗೆ ಹೋಗೋದು ಅಥವಾ ಅಂಗಡಿಗಳಿಗೆ ಶಾಪಿಂಗಿಗೆ ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ನಾವು ಕಮ್ಮಿ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಮಾಸ್ಕ್ ಹೊರಗಡೆ ಹೋಗುವಾಗ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಲೇಬೇಕಾಗ್ತದೆ. ಕೈ ತೊಳೆಯುವಂಥದ್ದು, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಗತ್ಯ ಬಿದ್ದಲ್ಲಿ ಮಾತ್ರ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸಬೇಕು. ಸೊ ಇಂಥ ಕೆಲವೊಂದು ನಿಯಮಾವಳಿಯನ್ನು ನಾವು ಪರಿಪಾಲಿಸಿದರೆ ನಾವು ಖಂಡಿತವಾಗಿ ಕೊರೋನಾವನ್ನು ಗೆಲ್ಲಬಹುದು. ಎಸ್, ಈಗ ಕೊರೋನಾ ವೈರಸ್ ಏನು ತಡೆಗಟ್ಟಬೇಕನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ಏನು ಸ್ಯಾನಿಟೈಸಿಂಗ್ ಮಾಡ್ತಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆಗ್ಬೋದು, ಸಾಕಷ್ಟು ಇದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ. ಇನ್ನು ಜನಪ್ರತಿನಿಧಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲೇ ನೋಡ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಇದನ್ನು ತಡೆಗಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಡಾಕ್ಟರ್ಸು, ಇನ್ನು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಉತ್ತಮವಾದಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಿರ್ವಹಿಸಿದ್ದಾರೆ. ಇವ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತ ಅದಕ್ಕೆ ಬೇಕಾದ ಕ್ರಮಗಳನ್ನು ತಗೊಂಡು ಒಳ್ಳೆಯ ಕೆಲಸವನ್ನು ಈವಾಗಲೇ ಮಾಡ್ತಾ ಇದೆ. ಎಲ್ಲಾದರೂ ಒಂದು ಪ್ರದೇಶದಲ್ಲಿ ಪಾಸಿಟಿವ್ ಕೇಸ್ ಬಂದ ಪಕ್ಷದಲ್ಲಿ ಅದರದ್ದೇ ಆದ ಪ್ರೋಟೋಕಾಲ್ಸ್ಗಳಿದೆ, ಅದನ್ನು ಹೇಗೆ ಸ್ಯಾನಿಟೈಸ್ ಮಾಡಬೇಕು. ಸೊ ಆ ವಾರ್ಡ್ನವರು ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡಬೇಕು, ಯಾವಾಗ ಸೀಲ್ ಡೌನ್ ಮಾಡಬೇಕು, ಯಾವಾಗ ಸೀಲ್ ಡೌನ್ ತೆರವುಗೊಳಿಸಬೇಕು. ಮತ್ತು ಫಸ್ಟ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಏನು ಹೇಳ್ತೇವೆ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ಈ ಪಾಸಿಟಿವ್ ಬಂದ ವ್ಯಕ್ತಿ ಎಲ್ಲೆಲ್ಲಿ ಹೋಗಿದ್ದಾನೆ, ಅವನಲ್ಲಿ ಯಾರ್ಯಾರು ಸಂಪರ್ಕದಲ್ಲಿದ್ದರು, ಇದಕ್ಕೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಎಂದು ಹೇಳ್ತಾನೆ. ಸೊ ಇದು ಬಹಳ ಕಷ್ಟಕರ ಸಂಗತಿ. ಒಬ್ಬ ವ್ಯಕ್ತಿ ಎಲ್ಲೆಲ್ಲಿ ಹೋಗಿದ್ದಾನೆ, ಯಾರ ಹತ್ರ ಸಂಪರ್ಕದಲ್ಲಿದ್ದಾನೆ ಅದೆಲ್ಲ ನೋಡುವಂಥದ್ದು, ಮೊಬೈಲ್ನಿಂದ ಟ್ರೇಸ್ ಮಾಡುವಂಥದ್ದು, ಇದು ಬಹಳ ಕಷ್ಟ ಕೆಲಸವೇ ಸರಿ. ಆದರೂ ನಮ್ಮ ಜಿಲ್ಲಾಡಳಿತ ಅದಕ್ಕೆ ಬದ್ಧವಾಗಿ ಅದಕ್ಕೆ ಬೇಕಾದ ಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಕ್ವಾರಂಟೈನ್ಗಳನ್ನು ಇಡುವಂಥದ್ದು, ಎಷ್ಟು ದಿನ ಇಡಬೇಕು, ಯಾವಾಗ ಟೆಸ್ಟ್ ಮಾಡಬೇಕು, ಇದಕ್ಕೆ ಬೇಕಾದ ಪ್ರೋಟೋಕಾಲ್ಗಳು ಬರ್ತಾ ಇರ್ತವೆ. ನಮ್ಮ ಜಿಲ್ಲಾಡಳಿತ ಅದಕ್ಕೆ ಬದ್ಧವಾಗಿ ಅದಕ್ಕೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದು ಒಬ್ಬರ 2 ಜನರ 3 ಜನರ ಕೆಲಸ ಅಲ್ಲ, ಇದು ಇಟ್ಸ್ ಆಲ್ ಅ ಟೀಮ್ ವರ್ಕ್. ಮತ್ತು ಈ ಟೀಮಲ್ಲಿ ನಮ್ಮ ಜಿಲ್ಲಾಡಳಿತವಾಗಿರ್ಬೋದು, ನಮ್ಮ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ MP ಆಗಲಿ, MLAಗಳಾಗಲಿ, ಹಾಗೂ ನಮ್ಮ ವೈದ್ಯಕೀಯ ಸಿಬ್ಬಂದಿಯವರಾಗಿರಲಿ, ವೈದ್ಯರು ಮಾತ್ರ ಅಲ್ಲ, ಶುಶ್ರೂಷಕಿಯರು ಮತ್ತು ಸ್ಯಾನಿಟೈಸರ್ ವರ್ಕರ್ಗಳು ಇರ್ತಾರೆ, ಸ್ಯಾನಿಟೈಸ್ ಮಾಡುವಂಥದ್ದು ಅವರು ಇರ್ತಾರೆ. ಹಾಗೂ ನಮ್ಮ ಕಾರ್ಪೊರೇಟರ್ಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಮತ್ತು ಮೀಡಿಯಾವರು ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಟೀಮ್ ಆಗಿ ವರ್ಕ್ ಮಾಡೋದ್ರಿಂದ ಮಾತ್ರ ನಾವು ಕೊರೋನಾ ಈ ಮಟ್ಟಕ್ಕೆ ನಾವು ನಿಯಂತ್ರಿಸಲು ಸಾಧ್ಯವಾಗಿದೆ. ಎಸ್, ಈಗ ಕಳೆದ ಬಾರಿ ಮಳೆಗೆ ನೆರೆ ಬಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಇರ್ಬೋದು ಸಾಕಷ್ಟು ಪ್ರದೇಶಗಳು ನೆರೆ ಬಂದು ಹೋಗಿದ್ದಾವೆ. ಅದು ಬೇರೆ ಆ ಕಡೆ ಸ್ವಲ್ಪ ಘಾಟ್ ಸೆಕ್ಷನ್, ಇಂಥ ಒಂದು ಸ್ಥಳದಲ್ಲಿ ಕೆಲವು ಪ್ರಾಣಿಗಳು ಸತ್ತಿರುವಂತಹ ಚಾನ್ಸಸ್ ತುಂಬ ಇದೆ. ಸೊ ಇದರ ಮೂಲಕ ಏನಾದರೂ ಸಾಂಕ್ರಾಮಿಕ ರೋಗ ಬರ್ಬೋದಾ? ಅವರು ಒಂದು ವೇಳೆ ಈ ಥರ ಅವ್ರಿಗೆ ಭಯ ಇದ್ದರೆ ಅವರು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೋದು? ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅವರ ಆರೋಗ್ಯದ ಬಗ್ಗೆ ಯಾವ ರೀತಿಯ ಒಂದು ಔಷಧಿಗಳನ್ನು ಪಡ್ಕೋಬೋದು? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಕಳೆದ ವರ್ಷ ಮಳೆ ಬಂದರಿಂದ ನೇತ್ರಾವತಿ ನದಿ ಉಕ್ಕಿ ಹರಿದು ಬೆಳ್ತಂಗಡಿ ಪ್ರದೇಶದಲ್ಲಿ ತುಂಬ ಅನಾಹುತಗಳು ಆಗಿದೆ, ತುಂಬ ಮನೆಗಳು ಕೊಚ್ಚಿ ಹೋಗಿದೆ. ಈ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಫ್ಲಡ್ಸ್ ಬಂದಾಗ ಈ ನೀರು ಹಿಂದಕ್ಕೆ ಹೋದ ನಂತರ ತದನಂತರ ಸಾಂಕ್ರಾಮಿಕ ರೋಗಗಳು ಹರಡುವುದು ಸಾಮಾನ್ಯ. ಸೊ ಇದಕ್ಕಾಗಿ ಕೆಲವೊಂದು ಮುಂಜಾಗ್ರತೆಗಳನ್ನು ವಹಿಸಬೇಕು. ಪ್ರಾಮುಖ್ಯವಾಗಿ ಇದರಲ್ಲಿ ವಾಟರ್ ಬಾರ್ನ್ ಇಲ್ನೆಸ್ ಅಂತ ಹೇಳ್ತೇವೆ, ನೀರಿಂದ ಹರಡುವ ಕಾಯಿಲೆಗಳು ತುಂಬ ಜಾಸ್ತಿನೇ. ಸೊ ಅದಕ್ಕಾಗಿ ನೀರನ್ನು ಬಿಸಿ ಮಾಡಿಯೇ ಕುಡಿಯಬೇಕು ಒಂದನೇದಾಗಿ. ಎರಡನೇದಾಗಿ ಬಾವಿಗಳನ್ನು ಡಿಸ್ಇನ್ಫೆಕ್ಟ್ ಮಾಡಬೇಕು. ಕೆಲವೊಮ್ಮೆ ಡ್ರೈನೇಜ್ ನೀರುಗಳು ಬಾವಿ ಒಳಗೆ ಇದಾಗ್ತದೆ, ಅದರಿಂದಾಗಿ ಕಲುಷಿತಗೊಂಡ ಅದನ್ನು ನಾವು ಶುದ್ಧೀಕರಿಸಬೇಕಾಗ್ತದೆ. ಅದಕ್ಕೆ ಕೆಲವೊಂದು ನಿಯಮಾವಳಿಗಳೇ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಯೂಸ್ ಮಾಡುವಂಥದ್ದು, ಅಂಥದ್ದನ್ನು ಮಾಡಿ ಅದು ಶುದ್ಧೀಕರಿಸಿದ ಮೇಲೆ ನೀರನ್ನು ಉಪಯೋಗಿಸಬೇಕು. ಮೂರನೇದಾಗಿ ಹೊರಗಡೆಯಿಂದ ಏನಾದರೂ ನಾವು ತಂದ ಪಕ್ಷದಲ್ಲಿ, ಅಂದರೆ ಹಣ್ಣು ಹಂಪಲುಗಳಿರ್ಬೋದು, ತರಕಾರಿಗಳಿರ್ಬೋದು, ಇವುಗಳನ್ನು ಚೆನ್ನಾಗಿ ತೊಳೆದೇ ನಾವು ಸೇವಿಸಬೇಕು. ಸೊ ಇವುಗಳನ್ನು ನಾವು ಪರಿಪಾಲಿಸಿದರೆ ಆದಷ್ಟು ನಾವು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು. ಇನ್ನೊಂದು ಪ್ರಾಮುಖ್ಯ ವಿಚಾರ ನಾವು ಹೇಳಬೇಕಾದ್ರೆ, ಕಳೆದ ವರ್ಷ ಬೆಳ್ತಂಗಡಿ ಏನು ಅನಾಹುತ ಆಗಿದ್ದು, ಇದರಲ್ಲಿ ಮುಂದಾಳುತ್ವನ ನಮ್ಮ MLAಗಳಾದ ಹರೀಶ್ ಪೂಂಜಾ ಅವರ ತಂಡ, ಅವರು ನಮ್ಮ ಶ್ರೀಯುತ ರಾಜೇಶ್ ಪೈ ಅವರು ಸೇರಿ ಬದುಕು ಕಟ್ಟೋಣ ಎಂದು ತಂಡ ಮಾಡಿ ಬಹಳ ಉತ್ತಮ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ. ಅನೇಕ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ.
ಮತ್ತು ವ್ಯವಸಾಯಕ್ಕೆ ಬೇಕಾದ ಅನುಕೂಲತೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ನಾವು ಅವರನ್ನು ಈ ಸಮಯದಲ್ಲಿ ಅಭಿನಂದಿಸಲೇಬೇಕಾಗ್ತದೆ. ಹಾಗೂ ಇನ್ನು ಮುಂದೆ ಇಂಥ ಒಂದು ಅನಾಹುತಗಳನ್ನು ಆಗದಾಗೆ ಅದಕ್ಕೆ ಏನು ಬೇಕಾದನ್ನು ನಾವು ಮಾಡಲೇಬೇಕಾಗ್ತದೆ. ಈಗಾಗಲೇ ನಾವು ಮಳೆಗಾಲವನ್ನು ಎದುರಿಸ್ತಿದ್ದೇವೆ, ಅದಕ್ಕೆ ಬೇಕಾದ ಕಟ್ಟುನಿಟ್ಟಿನ ಕ್ರಮಾವಳಿಗಳನ್ನು ನಾವು ಇವಾಗಲೇ ತಗೊಂಡ್ರೆ ಅತಿ ಉತ್ತಮ ಎಂಬುದು ಅನಿಸಿಕೆ. ಇನ್ನೊಂದು ಪ್ರಾಮುಖ್ಯ ವಿಷಯವನ್ನು ನಾನು ಹೇಳಬೇಕೆಂದು ಬಯಸ್ತಿದ್ದೇನೆ. ಈಗ ನಾವು ಎಲ್ಲರೂ ಮಾಸ್ಕ್ ಉಪಯೋಗಿಸ್ತಿದ್ದೇವೆ, ಎಲ್ಲರೂ ಮಾಸ್ಕ್, ಯಾರು ನೋಡಿದರೂ ಮಾಸ್ಕ್ ಉಪಯೋಗಿಸ್ತಿದ್ದಾರೆ. ಈಗ ಮಾಸ್ಕ್ ಧರಿಸಿದ್ರಿಂದ ಎರಡು, ಈಗ ಒಬ್ಬ ವೈದ್ಯರು ಮಾಸ್ಕ್ ಧರಿಸಿದರೆ ಅವನಿಂದ ಕಾಯಿಲೆ ಬೇರೆಯವರಿಗೆ ಹರಡದಾಗಿ ಕೂಡ ಹಾಕ್ತಾನೆ, ಬೇರೆಯವರಿಂದ ಕಾಯಿಲೆಗಳು ಅವನಿಗೆ ಬರದಾಗಿ ಕೂಡ ಹಾಕಿಕೊಳ್ತಾನೆ. ಈಗ ಈ ಮಾಸ್ಕಿನಲ್ಲಿ ಅನೇಕ ರೀತಿಯ ಮಾಸ್ಕುಗಳಿವೆ. ಸರ್ಜಿಕಲ್ ಮಾಸ್ಕ್ ಎಂದು ಹೇಳ್ತೇವೆ, ನಾನ್ ಸರ್ಜಿಕಲ್ ಕ್ಲಾತ್ ಮಾಸ್ಕ್ ಎಂದು ಹೇಳ್ತೇವೆ, 3 ಲೇಯರ್ಡ್ ಮಾಸ್ಕ್ ಎಂದು ಹೇಳ್ತೇವೆ, ಹಾಗೂ N95 ಮಾಸ್ಕ್ ಎಂದು ಹೇಳ್ತೇವೆ. N90 ಬೇರೆ ಬೇರೆ ರೀತಿಯ ಮಾಸ್ಕ್ಗಳಿವೆ. ಈಗ ನಾನು ನೋಡಿದಾಗ ಎಲ್ಲರೂ N95 ಮಾಸ್ಕ್ಗಳನ್ನು ಹಾಕಿ ಹೋಗ್ತಾ ಇದ್ದಾರೆ. ಇದರಿಂದಾಗಿ ತೊಂದರೆಗಳು ಆಗುವುದೇ ಜಾಸ್ತಿ. ಯಾಕೆ? ವೈದ್ಯಕೀಯ ಸಿಬ್ಬಂದಿಗಳಿಗೆ, ಹೆಲ್ತ್ ಕೇರ್ ಪ್ರೊಫೆಷನಲಿಗೆ ಬೇಕಾದ ಮಾಸ್ಕ್ಗಳು ಸಿಗ್ತಾ ಇಲ್ಲ. ಹೀಗೆ ಜನರು ಓಡಾಡುವಾಗ ಈ ಕಡೆ ಆ ಕಡೆ ಹೋಗುವಾಗ N95 ಮಾಸ್ಕ್ ಧರಿಸ್ತಿದ್ದಾರೆ, ಸರ್ಜಿಕಲ್ ಮಾಸ್ಕ್ ಧರಿಸ್ತಿದ್ದಾರೆ. ಅವರಿಗೆ ಈ ಮಾಸ್ಕ್ಗಳ ಅಗತ್ಯವೇ ಇಲ್ಲ. ನಾರ್ಮಲ್ ಕ್ಲಾತ್ ಮಾಸ್ಕ್ ಮನೆಯಲ್ಲೇ ಮಾಡ್ಬೋದು, ಕ್ಲಾತ್ ಮಾಸ್ಕ್ ಸಿಗ್ತದೆ. ಆ ಕ್ಲಾತ್ ಮಾಸ್ಕ್ ಧರಿಸಿದರೆ ಅಷ್ಟೇ ಸಾಕು. ಪ್ರತಿದಿನ ಅದನ್ನೇ ಮಾಸ್ಕ್ ಉಪಯೋಗಿಸಿದ್ರೂ ಕೂಡ ತೊಂದರೆ ಆಗ್ತದೆ. ಅದರಿಂದಾಗಿ ಇನ್ಫೆಕ್ಷನ್ಗಳು ಆಗುವ ಸಾಧ್ಯತೆ ಇದೆ. ಸೊ ನಾವು ಏನು ಮಾಸ್ಕ್ ಧರಿಸಿದ್ದೇವೆ, ಕ್ಲಾತ್ ಮಾಸ್ಕ್ ಏನಿದೆ ಅದನ್ನು ಚೆನ್ನಾಗಿ ತೊಳಿಬೇಕು. ಬಿಸಿ ನೀರಿನ ಸೋಪ್ ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಸಿಲಿಗೆ ಹಾಕಿ ತದನಂತರ ಡ್ರೈ ಆದ ನಂತರ ಮತ್ತೆ ಇದನ್ನು ಉಪಯೋಗಿಸ್ಬೋದು. ಸೊ ಒಬ್ಬ ವ್ಯಕ್ತಿಯಲ್ಲಿ ಇಂಥ ಒಂದು 3 ಮಾಸ್ಕ್ ಇದ್ದರೆ ಅವನು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಬೋದು. ಈ 3 ಮಾಸ್ಕ್ಗಳಿಗೆ ಅವನು ನಂಬರ್ ಹಾಕಬೇಕು, 1, 2, 3 ನಂಬರ್ ಹಾಕುವಂಥದ್ದು. ಒಂದು ದಿನ ಒಂದು ಮಾಸ್ಕನ್ನು ಉಪಯೋಗಿಸುವಂಥದ್ದು, ನೆಕ್ಸ್ಟ್ ದಿನ ಅದನ್ನು ತೊಳೆಯುವಂಥದ್ದು, ತೊಳೆದ ನಂತರ ಮತ್ತೆ ಬಿಸಿಲಿಗೆ ಹಾಕುವಂಥದ್ದು. ಸೊ ಈ 3 ಮಾಸ್ಕ್ಗಳನ್ನು ಸೈಕಲ್ ಮಾಡ್ತಾ ಇದ್ದರೆ ಅದನ್ನೇ ಉಪಯೋಗಿಸ್ಬೋದು. ಈಗ ಮಾಸ್ಕ್ ಬಗ್ಗೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ಅದನ್ನೇ ಮಾಸ್ಕ್ ಧರಿಸಿದರೆ ಅದರಿಂದಾಗಿ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿದೆ. ಎರಡನೇದು, ನಮ್ಮ ವೈದ್ಯಕೀಯ ಸಿಬ್ಬಂದಿಗಳಿಗೆ ತುಂಬ ಶಾರ್ಟೇಜ್ ಇದೆ, ಮಾಸ್ಕ್ಗಳ ಬಗ್ಗೆ ತುಂಬ ಶಾರ್ಟೇಜ್ ಇದೆ. ಸೊ ಸರ್ಜಿಕಲ್ ಮಾಸ್ಕ್ ಇಸ್ ಫಾರ್ ಸರ್ಜನ್ಸ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್. ಸುಮ್ಮನೆ ಜನರು ಅದನ್ನು ಹಾಕಿ ಹೋಗಬಾರ್ದು. N95 ಅಂತೂ ಧರಿಸಲೇಬಾರ್ದು. N95 ಯಾರು ಧರಿಸಬೇಕು? ಹೆಲ್ತ್ ಕೇರ್ ಪ್ರೊಫೆಷ್ನಲ್ಗಳು, ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ತಾರೆ ಪೇಷಂಟ್ ಜೊತೆ, ಅವರು ಧರಿಸಬೇಕು. ಅಥವಾ ಕ್ಲೋಸ್ಡ್ ರೂಮಲ್ಲಿ ಈಗ ಏರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಏರ್ ಟ್ರಾವೆಲ್ ಮಾಡುವಾಗ N95 ಮಾಸ್ಕ್ ಧರಿಸಿದರೆ ಉತ್ತಮ. ಇಲ್ಲದಿದ್ದರೆ N95 ಧರಿಸುವ ಅವಶ್ಯಕತೆಯೇ ಇಲ್ಲ. ಮಳೆಗಾಲ ಮತ್ತು ಈಗ ಮಾಸ್ಕ್ ಇದು ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ? ಮಾಸ್ಕ್ ಧರಿಸಿ ಬೇಕಾಬಿಟ್ಟು ಜನರು ಬಿಸಾಡ್ತಾ ಇದ್ದಾರೆ. ಮಾಸ್ಕ್ ಧರಿಸುವುದು, ಅದನ್ನು ಬಿಸಾಡುವುದು. ಈ ಮಾಸ್ಕ್ ಬಿಸಾಡಿದರೆ ಅದು ಈಗ ಮಳೆ ಬಂದರೆ ಮಳೆ ನೀರಿಗೆಲ್ಲ ಕೊಚ್ಚಿ ಹೋಗಿ ಒಂದು ನಮ್ಮ ತೋಡುಗಳನ್ನು ಬ್ಲಾಕ್ ಮಾಡ್ಬೋದು, ಇನ್ನೊಂದು ನಮ್ಮ ವಾಟರ್ ರಿಸೋರ್ಸಸ್ ಏನಿದೆ ನದಿಗಳಿಗೆ ಅದು ತಲುಪ್ತದೆ. ಅಲ್ಲಿಂದಾಗಿ ಬೇರೆ ತೊಂದರೆಗಳು, ಬೇರೆ ಸಾಂಕ್ರಾಮಿಕ ರೋಗಗಳು ಹರಡುವುದು ಖಂಡಿತವಾಗಿರ್ತದೆ. ಆದರೆ ಈ ತ್ಯಾಜ್ಯ ವಿಲೇವಾರಿಗಳ ಬಗ್ಗೆ ಕೂಡ ನಾವು ಸ್ವಲ್ಪ ಗಮನ ವಹಿಸಬೇಕಾಗ್ತದೆ. ಹೇಗೆ ಈ ತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು? ಇದಕ್ಕೆ ನಾವು ಬಯೋಮೆಡಿಕಲ್ ವೇಸ್ಟ್ ಎಂದು ಹೇಳ್ತೇವೆ. ಮಾಸ್ಕ್ ಕೂಡ ಒಂದು ಬಯೋಮೆಡಿಕಲ್ ವೇಸ್ಟ್. ನಮ್ಮ ನಾರ್ಮಲ್ ವೇಸ್ಟ್ ಜೊತೆ ಅದನ್ನು ನಾವು ಬಿಸಾಡಬಾರ್ದು. ನಮ್ಮ ಕಿಚನ್ ಗಾರ್ಬೇಜ್ ಇರ್ತದೆ, ಅದರಲ್ಲಿ ಬಿಸಾಡಿದ್ರೆ ಏನಾಗ್ತದೆ, ಅದರಿಂದಾಗಿ ಈ ನಮ್ಮ ಪೌರ ಕಾರ್ಮಿಕರಿರ್ತಾರೆ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಬರೋರು, ಅವರಿಗೆ ರೋಗಗಳು ಹರಡುವ ಸಾಧ್ಯತೆ ಇರ್ತದೆ. ಸೊ ನಮ್ಮ ನಾರ್ಮಲ್ ವೇಸ್ಟ್ ಜೊತೆ ಈ ಬಯೋಮೆಡಿಕಲ್ ವೇಸ್ಟ್ಗಳನ್ನು ನಾವು ಮಿಕ್ಸ್ ಮಾಡಬಾರ್ದು. ಅದಕ್ಕೆ ಸಪ್ರೇಟ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ತದೆ. ಸೊ ಸಪ್ರೇಟಾಗಿ ಅದನ್ನು ತ್ಯಾಜ್ಯ ವಿಲೇವಾರಿ ಮಾಡುವ ಕ್ರಮವನ್ನು ನಾವು ವಹಿಸಬೇಕಾಗ್ತದೆ. ಇದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಸ್ ಸರ್, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಓವರಲ್ ಆಗಿ ಒಂದು ಜನರಿಗೆ ಅಂದರೆ ಕೊರೋನಾ ವೈರಸ್ ಹರಡ್ತಾ ಇದೆ ಅನ್ನುವಂಥ ಒಂದು ಭಯ ಜನರಿಗೆ ಇದೆ. ವೈರಸ್ ಸಂಖ್ಯೆಗಿಂತ ಜಾಸ್ತಿ ಭಯಪಟ್ಟವರು ಜಾಸ್ತಿ ಇರ್ಬೋದು. ಸೊ ಇಂಥ ಒಂದು ಭಯಪಟ್ಟ ಜನರಿಗೆ ಅದರಿಂದ ಏನು ಅದಕ್ಕೆ ಭಯಪಡಬೇಕಾಗಿಲ್ಲ, ಅದರಿಂದ ಯಾವ ರೀತಿಯಾಗಿ ಜಾಗೃತಿಯಿಂದ ಇರಬೇಕು ಅನ್ನುವಂಥ ಒಂದು ಜನರಿಗೆ ಏನು ನೀವು ಕಿವಿ ಮಾತು ಹೇಳಿಸ್ತೀರಿ? ಮುಖ್ಯವಾಗಿ ನಾನು ಹೇಳಬೇಕಂದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಬೇಕಾಗ್ತದೆ. ನಮ್ಮ ರಕ್ಷಣೆಯ ಜವಾಬ್ದಾರಿ ನಾವು ಬೇರೆ ಮೇಲೆ ಗೂಬೆ ಕೂರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿಯೊಬ್ಬರೂ ಒಂದು ಸಮಾಜದಲ್ಲಿ ಒಂದು ಕಟ್ಟುನಿಟ್ಟಿನ ಈ ನಿಯಮಾವಳಿಗಳನ್ನು ಪಾಲಿಸಿದರೆ, ನಮ್ಮ ಬಗ್ಗೆ ನಾವು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಕೊರೋನಾ ಬಗ್ಗೆ ಭಯಪಡಬೇಕಾಗಿಲ್ಲ.
ಈ ನಿಯಮಾವಳಿಗಳನ್ನು ನಿರ್ಲಕ್ಷಿಸಿದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾವು ನಮಗೂ ಮಾತ್ರವಲ್ಲ ಸಮಾಜಕ್ಕೆ ನಾವು ತೊಂದರೆಯನ್ನು ಮಾಡಬಹುದು. ಅದಕ್ಕಾಗಿ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯಾಗಿಲ್ಲ, ಯಾವುದೇ ಪ್ರಾಯದವರಾಗಿರಲಿ, ಮಧ್ಯವಯಸ್ಕರದಾಗಲಿ, ಮಕ್ಕಳಾಗಲಿ, ತಮ್ಮ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕಾಗ್ತದೆ ಈ ರೋಗ ನಿಯಂತ್ರಣಕ್ಕೆ ಅದಕ್ಕೆ ಮಾಡಲೇಬೇಕು. ಮುಖ್ಯವಾಗಿ ನಾನು ಹೇಳಿದೆ, ಈಗಕ್ಕೆ ಇಮಿಡಿಯೇಟಾಗಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಶಾಲೆಗೆ ಕಳಿಸಬೇಕಾಗಿ ಅಂತೂ ಇಲ್ಲ. ಈಗಿನ ಸಮಯದಲ್ಲಿ ಸ್ವಲ್ಪ ಹತೋಟಿಗೆ ಬಂದರೆ ತದನಂತರ ಕಳಿಸುವಂಥದ್ದು. ಈಗ ಮಕ್ಕಳ ತಂದೆ ತಾಯಿರು ಕೆಲಸಕ್ಕೆ ಹೋಗ್ತಾರೆ, ಅವರು ಕೆಲಸಕ್ಕೆ ಹೋಗಲೇಬೇಕಾಗ್ತದೆ, ನಮ್ಮ ದಿನ ಎದುರು ಹೋಗಲೇಬೇಕಾಗ್ತದೆ. ನಾವು ಲಾಕ್ಡೌನ್ ಎಂದು ಮನೆಯಲ್ಲಿ ಕೂತು ಏನು ಮಾಡಲಿಕ್ಕಿಲ್ಲ. ಸೊ ಅವರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಅವರು ಕೆಲಸಕ್ಕೆ ಹೋಗಿ ಹಿಂದಿರುಗಿದ ನಂತರ ಆದಷ್ಟು ಮಗುವನ್ನು ಮುಟ್ಟುವ ಮೊದಲು ಅವರ ವಸ್ತ್ರಗಳನ್ನು ಚೆನ್ನಾಗಿ ತೊಳೆಯಬೇಕು, ಸೋಪ್ ನೀರಿನಲ್ಲಿ ತೊಳೆಯಬೇಕು, ಕೈ ಕಾಲುಗಳನ್ನು ತೊಳಿಬೇಕು. ಸ್ನಾನ ಮಾಡಿದರೆ ಅತಿ ಉತ್ತಮ. ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ತದನಂತರವೇ ಮಗುವನ್ನು ಎತ್ಕೊಂಡಿರಬೇಕು. ಆಹಾರದ ವಿಚಾರವಾಗಿತ್ತು ಹೇಳಿದ್ದೇನೆ. ಹಾಗೂ ಸಾಮಾಜಿಕ ಅಂತರತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಹೊರಗಡೆ ಹೋದಾಗ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸುವಂಥದ್ದು, ಮಕ್ಕಳಿಗೆ ಬೇಕಾದ ಒಳ್ಳೆಯ ಪೌಷ್ಟಿಕ ಆಹಾರಗಳನ್ನು ಕೊಡುವಂಥದ್ದು, ಸಮಯಕ್ಕೆ ಅವರಿಗೆ ಬೇಕಾದ ಲಸಿಕೆಗಳನ್ನು, ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇದೆ ಅದನ್ನು ಕೊಡುವಂಥದ್ದು, ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಮನೆಯಲ್ಲಿ ಕಾಪಾಡಿಕೊಳ್ಳುವಂಥದ್ದು. ಸೊ ಯೋಗ ಆಗಲಿ, ಪ್ರಾಣಾಯಾಮ ಆಗಲಿ, ಅಥವಾ ಇನ್ನಿತರೆ ಚಟುವಟಿಕೆಗಳಲ್ಲಿ ಕೂಡಿರುವಂಥದ್ದು. ಇಂಥದ್ದರಿಂದಾಗಿ ನಾವು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಕೊರೋನಾವನ್ನು ಗೆಲ್ಲಬಹುದು. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಮಕ್ಕಳಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಾದಂತಹ ಉತ್ತಮವಾದ ಮಾಹಿತಿಯನ್ನು ನೀವು ಜನರಿಗೆ ನೀಡಿದ್ರಿ. ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.